ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಪ್ರಪಂಚನೇ ಒಂದು ರೌಂಡು ಹಾಕೊಂಡ್ರು ಇಂಥ ಚೆಲುವೆ ಸಿಗಕ್ಕಿಲ್ಲ. ಇವಳ ಅಂದ ವರ್ಣಿಸೋಕೆ ಒಂದು ಜನ್ಮ ಸಾಲಕ್ಕಿಲ್ಲ. ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ, ಶಾನೆ ಟಾಪದವಳೆ ನಮ್ಮೊಳಗೆ, ಶಾನೆ ಟಾಪದವಳೆ. ಇದು ಹೆಣ್ಣಿನ ಸಾಧನೆಗೆ ಸನ್ಮಾನ, ನಾರಿ ಶಕ್ತಿಗೆ ವಿಜಯದ ಸೋಪಾನ. 1000 ಕೆಲಸಕ್ಕೂ ಒಬ್ಬಳೆ ನಿಲ್ಲುವಂತ ಸ್ವಾಭಿಮಾನ, ಅರಸಿಯರನ್ನು ಮೆರೆಸುವಂತ ಆಸ್ಥಾನ. ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಪ್ರತಿ ಹೆಣ್ಣಲ್ಲೂ ಒಂದು ಹೀರೋ ಇದ್ದೇ ಇರ್ತಾನೆ. ಎಷ್ಟೋ ಸಿಚುವೇಶನ್ಗಳಲ್ಲಿ ಹೆಣ್ಣು ಮಕ್ಕಳು ಯಾವುದೇ ಸಮಸ್ಯೆ ಇರ್ಲಿ ಅದನ್ನ ಎದುರಿಸಿ ಯಾರಿಗೂ ಕಮ್ಮಿ ಇಲ್ಲ ಅಂತ ಹೀರೋ ಆಗಿ ಮೆರೆದಿರ್ತಾರೆ. ಯಾವನೋ ಅಲ್ಲ ಕಣೋ ಯಾವಳೋ ಅಂತ ಮೆರೆದಂತ ಹೆಣ್ಣು ತನ್ನ ತಾಕತ್ತನ್ನ ತೋರಿಸ್ತಾನೆ ಬಂದಿದ್ದಾಳೆ. ಪ್ರತಿ ಹೀರೋನ ಹೆತ್ತಮ್ಮ ಕೂಡ ನಿಜವಾದ ಹೀರೋನೆ. ಹೀರೋಯಿನ್ ಇಲ್ದೆ ಹೀರೋ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮ ಕ್ವೀನ್ಸ್ ಸ್ಯಾಂಡಲ್ವುಡ್ಡಿನ ಹೀರೋ ಗೆಟಪ್ ನಲ್ಲಿ ಬಂದು ಹೀರೋಯಿಸಂ ಅಲ್ಲಿ ಯಾರಿಗೂ ಕಮ್ಮಿ ಇಲ್ಲ ಅಂತ ತೋರಿಸಿ ಖಡಕ್ ಡೈಲಾಗ್ ಗಳನ್ನೆಲ್ಲ ಹೊಡೆದು ಮಸ್ತ್ ಮನೋರಂಜನೆಯನ್ನ ಕೊಟ್ಟು ತಲೆ ಮೇಲಿರುವಂತ ಕಿರೀಟಕ್ಕೆ ಕಳೆ ಬರೋ ಹಾಗೆ ಮಾಡೋದೇ ಈ ವಾರದ ಸತ್ತು. ಲೆಟ್ಸ್ ಬಿಗಿನ್ ಸ್ಯಾಂಡಲ್ವುಡ್ ಹೀರೋಸ್ ರೌಂಡ್. ಶೋ ಶುರು ಮಾಡ್ಬೇಕು. ಕೋ ಹೋಸ್ಟೇ ಕಾಣ್ತಾ ಇಲ್ವಲ್ಲ ನನಗೆ. ಕೋ ಹೋಸ್ಟ್ ಎಲ್ಲಿದ್ದೀರಾ? ಥ್ಯಾಂಕ್ ಯು ರಚ್ಚು. ನನ್ನ ಎಂಟ್ರಿ ನೋಡಿದ್ಮೇಲೆ ಎಂತ ಎಂಟ್ರಿ ಅಂತ ಅನ್ಸಿರುತ್ತಲ್ಲ ಅಂತ ಅನ್ಸ್ತು. ಅನ್ಸಿರುತ್ತೆ. ಮಲ್ಗೋವಾಗ್ಲೂ ಗಿಟಾರ್ ನನ್ನ ಪಕ್ಕದಲ್ಲೇ ಇಟ್ಕೊಂಡು ಮಲ್ಕೋತೀನಿ. ಬಿಕಾಸ್ ಐ ಆಮ್ ಗಿಟಾರ್ ಸ್ಪೆಷಲಿಸ್ಟ್. ಸ್ವಲ್ಪ ಸೈಡ್ಗೆ ಹೋಗಿ. ಯಾರೋ ಹೀರೋ ಬರ್ತಾ ಇದಾರಂತೆ. ಒಂದ್ ನಿಮಿಷ, ಯಾರೋ ಹೀರೋ ಬರ್ತಿದಾರಂತ ಅಲ್ಲೇ ನಿಂತ್ಕೊಳ್ಳಿ. ವಾಟ್ ಏನೋ ಹೀರೋ ಬರ್ತಾ ಇದಾರ? ಹಂಗಾರೆ ನಾನೇನ್ ಕಾಣಿಸ್ತಾ ಇದ್ದೀನಿ? ನಾನು ಹೀರೋ ತರ ಇಲ್ವಾ? ಓ ಮೈ ಡಾಗ್. ಬೈ ದ ಬೈ, ನನ್ನ ಎಂಟ್ರಿ ಡ್ಯಾನ್ಸು ಹೆಂಗಿತ್ತು? ಸಾಂಗ್ಗೂ ನಿಮ್ಗೂ ಏನಾದ್ರು ಒಂದ್ ಚೂರ್ ಸಂಬಂಧನಾದ್ರೂ ಇತ್ತಾ? ಈ ಶೋಗೂ ನನಗೂ ಏನಾದ್ರೂ ಸಂಬಂಧ ಇದೆಯಾ? ನೋಡ, ನಂದು ರಚ್ಚದು ನೆಕ್ಸ್ಟ್ ಮೂವಿ ರಿಲೀಸ್ ಆಗ್ತಾ ಇದೆ. ಓಹೋ, ಟೈಟಲ್ ಏನಪ್ಪಾ? ಡಿಂಪು ಯು ಆರ್ ಸೋ ಇಂಪು. ಇದಕ್ಕೆ ಟ್ಯಾಗ್ ಲೈನ್ ಏನ್ ಗೊತ್ತಾ? ಏನು? ಉಪೇಂದ್ರ ಸಾರು ಏ ಅಂತಿದ್ರೆ ಎಲ್ಲ ಒಪ್ಕೋತೀರಾ. ನಾನು ಉಪ್ಪು ಅಂದ್ರೆ ಯಾಕೆ ಒಪ್ಕೊಳ್ಳಲ್ಲ? ಈ ಬಾಹುಬಲಿ 1, 2, KGF 1, 2, ಕಾಂತಾರ ಎಲ್ಲ ಸಿನಿಮಾನಲ್ಲೂ ನಾ ಮಾಡಿದ್ದೀನಿ. ಹೌದಾ? ಎಲ್ಲೂ ಕಾಣಿಸ್ಲೇ ಇಲ್ಲ ನಮ್ಗೆ. ಇಲ್ಲಿ ಹೆಂಗೆ ನಾವು ಮಾಡಿದ್ನೆಲ್ಲ ಕಟ್ ಮಾಡಿ ಎತ್ತಿ ಎಸಿತಾರೋ ಆ ತರ ಎಡಿಟಿಂಗ್ ಅಲ್ಲೂ ಎಲ್ಲ ಕಟ್ ಮಾಡಿ ಎಸ್ತು ಬಿಟ್ಟಿದ್ದಾರೆ. ಯಾವ ಹೀರೋ ಕಮ್ಮಿ ಇದೀನಿ ನಾನು? ಏ ಗಡ್ಡಪ್ಪವನ್ನ ಏನೋ ಮಾಡ್ತಾ ಇದ್ದೇನೆ. ಹೀರೋ ಮ್ಯೂಸಿಕ್ ಹಾಕಪ್ಪ ಒಂದು ಒಳ್ಳೇದು. ಗಡ್ಡಪ್ಪವನ್ನ ಇನ್ನೂ ನಿನ್ ಕೆಲ್ಸಕ್ಕೆ ಇಟ್ಕೊಂಡವ್ರೇನ? ಈ ಕರೆಕ್ಟಾಗಿ ಹಾಕೀಗ ಪ್ರಾಪರ್ಟಿ ತಗೊಂಬ ಶ್ವೇತು. ಪ್ರಾಪರ್ಟಿ ನಾನ್ ತಗೊಂಡ್ ಬರ್ಬೇಕಾ?
ಈ ಟ್ಯಾಲೆಂಟ್ ತೋರಿಸ್ಬಿಟ್ರೆ ಎಲ್ಲ ನಡ್ಗೋಗ್ಬಿಡ್ಬೇಕು. ಗಡ್ಡಪ್ಪವನ ಹಾಕ ಸಾಂಗು. ಹೀರೋಯಿಸಮ್ ಅಮ್ಮ, ಹೀರೋಯಿಸಮ್. ಎಲ್ಲ ಕಂಪ್ರೆಸ್ ಆದ್ರಿ ಅಲ್ಲ? ಕಂಪ್ರೆಸ್ ಅಲ್ಲಪ್ಪ, ಇಂಪ್ರೆಸ್. ಏನೋ ಒಂದು ಪ್ರೆಸ್ ಇಂಪಾರ್ಟೆಂಟ್ ಅಷ್ಟೇ. ಈಗ ನಮ್ಮ ಸಖತ್ ಸುತ್ತಿಗೆ ಸೂಪರ್ ಜಡ್ಜಸ್ ಅನ್ನ ವೆಲ್ಕಮ್ ಮಾಡುವಂತ ಸಮಯ. ಮೊದಲಿಗೆ 50 ಸಿನಿಮಾಗಳನ್ನ ದಾಟಿದ ವಂಶೋದ್ಧಾರಕ, ಎನಿ ಟೈಮ್ ಎನಿವೇರ್, ಜಿ ಸೀರಿಯಲ್ ನಲ್ಲಿ ಯಾವ ಕಥೆಯಲ್ಲಿ ಏನ್ ನಡೆಯುತ್ತೆ ಅಂತ ಹೇಳುವಂತ ಮಹಾನುಭಾವ, ನಿಷ್ಠೆ ನೀತಿ ನಿಯತ್ತು ಕಾಣಿಸುವಂತ 3 ಸಿಂಹಗಳಾದ್ರೆ ಕಾಣದೇ ಇರುವಂತ 4ನೇ ಸಿಂಹನೇ ಈ ಸಜ್ಜನ್ ರಾವ್ ಸರ್ಕಲ್ ಸಿಂಹ ಕಾಣ. ಶ್ರೀ 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 ವಿಜಯ ರಾಘವೇಂದ್ರ ರವರು. ಈಗ ನನ್ನ ಸರದಿ. ಈಗ ರಚು ರೆಡಿನಾ? ಇವರು ಕಿಲ ಕಿಲ ನಕ್ರೆ ಸಕ್ಕರೆ ಫ್ಯಾಕ್ಟ್ರಿ ಬಂದಾಗುತ್ತೆ. ಇವರು ಲಕ ಅಂತ ನಡೀತಾ ಇದ್ರೆ ಪುಕ ಪುಕ ಅಂತ ಹಾರ್ಟ್ ಹೊಡ್ಕೊಳ್ಳುತ್ತೆ. ಇವರು ಪಿಳಪಿಳ ಅಂತ ಕಂಡ್ಬಿಟ್ರೆ ಪಳಪಳ ಅಂತ ನಕ್ಷತ್ರಗಳು ಉಳಿಯುತ್ತೆ. ಸ್ವಾಗತಿಸಿ ಸೌಂದರ್ಯದ ಒಡತಿ, ಚಂದನವನದ ಅಂದಗಾತಿ, ಪಿಂಪಲ್ಲೆಸ್ ಡಿಂಪಲ್ ಕ್ವೀನ್ ರಚಿತಾ ರಾವ್. She is my puttugahure, I won't ask any dowry. ಕಣ್ಣೊಡೆದ ಯಾಮಾರಿ. ಇದ್ರಲ್ಲಿ ಒಂದು ಲೈನ್ ಎಕ್ಸ್ಟ್ರಾ ಸೇರ್ಸ, ಕಿಲ ಕಿಲ ಅಂತ ನಕ್ರೆ ಸಕ್ಕರೆ ಫ್ಯಾಕ್ಟ್ರಿ ಬಂದಾಗುತ್ತೆ ಅಂತ. ಆಕ್ಚುಲಿ ನಾನು ಕಾಫಿ ಟೀಗೆ ಸಕ್ಕರೆನೇ ಹಾಕಲ್ಲ. ಮೊಬೈಲ್ ಅಲ್ಲಿ ನಿಮ್ನ ನಗುನ ನೋಡ್ತೀನಿ, ಒಂದೊಂದು ಸಿಪ್ಪೆ ಕುಡಿತೀನಿ. ಕಾಫಿ ಇಲ್ಲ ಟೀ ತಗೊಂಡ್ ಬಂದ್ರು, ಶುಗರ್ಲೆಸ್ ಕಾಫಿ ಇಲ್ಲ ಟೀ. ಅಲ್ಲಿ ಮುಖ ನೋಡ್ಕೊಂಡೇ ಕುಡಿರಿ, ಫೋಟೋ ನೋಡ್ಬೇಡಿ, ಮುಖ ನೋಡ್ಕೊಳ್ಳಿ. ನೀವು ಕೊಟ್ರೆ ನಾನು ವಿಷ ಕುಡಿಯೋಕ್ಕೂ ರೆಡಿ. ಒಂದ್ಸಲ ನಗರ ಪಾಪ ಏನ್ ಸ್ವೀಟು. ಈಗ ಸೂಪರ್ ಹೀರೋಗಳ ಗೆಟಪ್ ಅಲ್ಲಿ ಫುಲ್ ಮಾಸ್ ಆಗಿ ನಮ್ಮ ಅರಸಿಯರಿಗೆ ಎಂಟ್ರಿ ಕೊಡುವಂತ ಸಮಯ. ಒಂದೇ ಟಿಕೆಟ್ ಅಲ್ಲಿ 10 ಹೀರೋಗಳನ್ನ ನಾವೆಲ್ಲರೂ ನೋಡೋಣ. ಪಂಚ್, ಡೈಲಾಗ್ಸ್, ಮ್ಯಾನರಿಸಮ್, ಮನೋರಂಜನೆ ಅಂತ ಮಸ್ತ್ ಆಗಿ ರೆಡಿ ಆಗಿರುವಂತ ನಮ್ಮ ಸೂಪರ್ ಕ್ವೀನ್ ಗಳನ್ನ ಕರೆಯುವಂತ ಸಮಯ. ಲೆಟ್ಸ್ ವೆಲ್ಕಮ್ ಸ್ಯಾಂಡಲ್ವುಡ್ ಹೀರೋಸ್ ಆನ್ ಸ್ಟೇಜ್.
ಸಂಭ್ರಮ ಇಲ್ಲೇ ಇದೆ ಅಂತ ಹೇಳ್ಬೋದು ನಾವು. ಮೊದಲನೇದಾಗಿ ರಾಜಣ್ಣ ಅವರೇ ನಮಸ್ಕಾರ. ನಮಸ್ತೆ ಅಮ್ಮ, ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ಯಾ ತಾಯಿ? ಹಾ, ಏನೋ ನಿಮ್ಮ ಆಶೀರ್ವಾದ ರಾಜಣ್ಣ ಅವರೇ. ನಾನ್ ಚೆನ್ನಾಗಿದ್ದೀನಮ್ಮ. ಹಾ. ನಾವೆಲ್ಲರೂ ಸುರಕ್ಷಿತವಾಗಿ ಕ್ಷೇಮವಾಗಿರೋದಕ್ಕೆ ಕಾರಣ ನಮ್ಮ ಅಭಿಮಾನಿ ದೇವರುಗಳ ತಾಯಿ. ಮೊದಲು ಅವರಿಗೆ ಸಾಷ್ಟಾಂಗ ನಮಸ್ಕಾರ. ಓಕೆ, ಅಲ್ಲಿ ನೋಡಿ ನಮ್ಮ ಸಿಂಹಾದ್ರಿಯ ಸಿಂಹ ಗೆಟಪ್ ನಲ್ಲಿ ಟೈಗರ್ ಪ್ರಭಾಕರ್ ಅವರ ಮಗಳು ರಶ್ಮಿ ಪ್ರಭಾಕರ್ ಅವರು. ಬಾ, ಏನ್ ಗೆಟಪ್ ಇದು! ಏನ್ ಗೌಡ್ರೆ? ಏನ್ಲ ನಿಂದು? ನಿಮ್ಮಪ್ಪನೂ ಊರ್ ಗೌಡ, ನೀವು ಸೂಪರ್ ಕ್ವೀನ್ ಗೌಡ. ಬರ್ಲಿ ಒಂದ್ ಗರ್ಜನಿ ಗೌಡ್ರೆ. ಅಂಬೇಣ ನನ್ಗೇನಾದ್ರೂ ಹೇಳಿ ಅಣ್ಣ. ನಿಮ್ಗೆ ಯಾಕೆ ಬೇಕದು? ಹೋಗಲ್ಲ, ಒಳ್ಳೆ ಕಥೆ. ಈ ಗೆಟಪ್ಗೂ ನಿನಗೂ ಏನಾದ್ರು ಸಂಬಂಧ ಇದೆಯಾ? ಈ ಶೋಗೂ ನಿನ್ಗೂ ಏನಾದ್ರು ಸಂಬಂಧ ಇದೆಯಾ? ಇಟ್ಕೊಂಡು ಹೇಗ್ತಾ ಇದ್ದಾರೆ ನನಗೆ ಪಂಚ. ಎಲ್ಲಾ ಕ್ವೀನ್ಗಳು ಹೀರೋಗಳ ಗೆಟಪ್ ಅಲ್ಲಿ ನಿಜವಾಗ್ಲೂ ಒಂದ್ ಸೆಕೆಂಡ್ ಯೂರಾ ಅಂತ ನಾವೆಲ್ಲರೂ ನೋಡ್ತಾ ನಿಂತಿದ್ವಿ. ಅಷ್ಟು ಅದ್ಭುತವಾಗಿ ಗೆಟಪ್ ಹಾಕೊಂಡು ಇಲ್ಲಿಗೆ ಬಂದಿದ್ದೀರಾ. ಸೊ ಇದೇ ಜೋಶಲ್ಲಿ ನಾವೆಲ್ಲರೂ ಶುರು ಮಾಡೋಣ ಸ್ಯಾಂಡಲ್ವುಡ್ ಹೀರೋಸ್ ರೌಂಡ್. ಸ್ಯಾಂಡಲ್ವುಡ್ ಹೀರೋಸ್ ತನ್ನ ಒಂದು ಧನ್ಯತೆಯ ಜೊತೆ ಆರಂಭ ಮಾಡೋಣ. ಹೀರೋಯಿಸಂಗೆ ಹೊಸ ಅರ್ಥವನ್ನ ಕೊಟ್ಟವರು ಅಪ್ಪು ಸರ್, ನಮ್ಮ ಪ್ರೀತಿಯ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸರ್, ನಮ್ಮ ಪ್ರೀತಿಯ ಜಡ್ಜಸ್ ಚಿನ್ನಾರಿ ಮುತ್ತ ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಇಬ್ರು ಅಪ್ಪು ಸರ್ ಸಾಂಗ್ಗೆ ಹೆಜ್ಜೆ ಹಾಕೋದ್ರ ಮೂಲಕ ಸ್ಯಾಂಡಲ್ವುಡ್ ಹೀರೋ ರೌಂಡ್ ನ ಆರಂಭ ಮಾಡೋಣ. ಸೊ ರಾಘವ್ರೆ, ಸ್ಯಾಂಡಲ್ವುಡ್ ಹೀರೋ ಸುತ್ತಲ್ಲಿ ಇವತ್ತು ಅಪ್ಪು ಸರ್ ಅವರ ಹಾಡಿಗೆ ಹೆಜ್ಜೆ ಹಾಕೋದ್ರ ಮೂಲಕ ಈ ಒಂದು ಕಾರ್ಯಕ್ರಮನ ಆರಂಭ ಮಾಡೋಣ ಅಂತ ನಿಮ್ಗೆ ಎಷ್ಟು ಖುಷಿ ಇದೆ? ಆಕ್ಚುಲಿ ನನಗೆ ಭಯ ಇದೆ. ಅಪ್ಪು ಅವ್ರ ಹಾಡಿಗೆ ಡ್ಯಾನ್ಸ್ ಮಾಡೋದಕ್ಕೆ ನನಗೆ ಅಷ್ಟು ಭಯ ಇದೆ. ಯಾಕಂದ್ರೆ ಐ ಆಮ್ ಅ ಫ್ಯಾನ್ ಆಫ್ ಅಪ್ಪು ಡ್ಯಾನ್ಸ್. ಡೆಫಿನೆಟ್ಲಿ ಐ ವಿಲ್ ಮಿಸ್ ಹಿಮ್. ಅಂಡ್ ರಚಿತಾ ಅವರೇ? ಹೆಮ್ಮೆ ಆಗುತ್ತೆ ಅವ್ರ ಜೊತೆ ನಾನು ಡಾನ್ಸ್ ಮಾಡಿದ್ದೀನಿ ಆ್ಯಂಡ್ ಅವ್ರ ಜೊತೆ 2 ಸಿನಿಮಾ ನಟನೆ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದಕ್ಕೆ. ನನಗೆ ಅವ್ರ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ಸದಾ ನಗ್ತಿರುವಂಥ ಒಬ್ಬ ವ್ಯಕ್ತಿ. ಮಿಸ್ ಹಿಮ್. ಎಸ್, ವಿ ಆಲ್ ಮಿಸ್ ಹಿಮ್. ಸ್ಯಾಂಡಲ್ವುಡ್ ಹೀರೋಸ್ ರೌಂಡ್ ಈ ಒಂದು ಅದ್ಭುತವಾದಂತ ಎಪಿಸೋಡ್ ನ ಅಪ್ಪು ಸರ್ ಅವರ ಹಾಡಿಗೆ ಹೆಜ್ಜೆ ಹಾಕಿ ಕಾರ್ಯಕ್ರಮನ ನಾವೆಲ್ಲರೂ ಶುರು ಮಾಡೋಣ. ಅಪ್ಪು ಸರ್ ಅಂತಂದ್ರೇನೆ ಪ್ರೀತಿ, ನಗು, ಪವರ್. ಇದೇ ಪವರ್ ಜೊತೆ ಇವತ್ತಿನ ಸ್ಯಾಂಡಲ್ವುಡ್ ಹೀರೋ ಸುತ್ತನ್ನ ಆರಂಭ ಮಾಡ್ತಾ ಇದೀವಿ. ಅದಕ್ಕೆ ಒಂದು ಹೊಸ ಜೋಶ್, ಹೊಸ ಎನರ್ಜಿ ಕೊಟ್ಟಂತ ನಮ್ಮ ಜಡ್ಜಸ್ಗೆ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಚಿನ್ನಾರಿ ಮತ್ತ. ಥ್ಯಾಂಕ್ ಯು. ಕ್ಯಾನ್ ಹ್ಯಾವ್ ಯೋರ್ ಸೀಟ್. ಥ್ಯಾಂಕ್ ಯು. ನೋಡೋರ ದಿಲ್ ಗೆದ್ದಂತ ದಿಲ್ ರಂಗೀಲ, ಚಂದನವನದಲ್ಲಿ ಚೆಲುವಿನ ಚಿತ್ತಾರವನ್ನ ಮೂಡಿಸಿ ಗೆಲುವಿನ ಗಾಳಿಪಟವನ್ನ ಹಾರಿಸಿದಂತ ಗೋಲ್ಡನ್ ಸ್ಟಾರ್ ಗಣೇಶ್ ಈಗ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸ್ಟೈಲ್ ಅಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಈ ವೇದಿಕೆಯ ಡಾನ್ಸಿಂಗ್ ಕ್ವೀನ್ ರಜನಿ. ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕಿ ಪರ 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 ಅಂತ ಕೆರ್ಕೊಂಡಿದ್ದೀನಿ ರೀ.
ಹೋಗಿ ಹೋಗಿ ನಿನ್ನಂತವ್ರಿಗೆ ನನ್ನಂತವ್ರು ಫ್ರೆಂಡ್ಸ್ ಆಗಿ ಹುಡ್ತೀವಲ್ಲ, ಅದೇ ನಮ್ ಕಡೆಯಿಂದ ಆಗೋ ಮಿಸ್ಟೇಕ್. ವಯಸ್ಸು ಹುಡುಗರು ಜಾತಿಗೆ ಅವಮಾನ ನಮ್ ಕೈಲಾಗಲ್ಲಪ್ಪ. ಆಕಾಶ ಇಷ್ಟೇ ಯಾಕಿದೆಯೋ, ಈ ಭೂಮಿ ಕಷ್ಟ ಆಗಿದೆಯೋ, ಜೋಳ ಈ ಪ್ರೀತಿ ಬೇಕಿಲ್ಲ, ರಸೀತಿ ಮುಗಿದನ್ನೇ ಮುಂದಾಡಿ ರಂಗೆ ಈ ಆರೋಗ್ಯವೇ ಗಾಳಿ ಓ ಗಣೇಶ್ ಸರ್, ಗಣೇಶ್ ಸರ್, ಗಣೇಶ್ ಸರ್. ಹಲೋ, ಏನದು ಡಿಸ್ಟೆನ್ಸ್ ಹಾಕೊಂಡಿದೀನಿ ಅಷ್ಟೇ. ಗಣೇಶ್ ಸರ್, ಅಯ್ಯೋ ನಾನು ನಿಜವಾಗ್ಲೂ ಗಣೇಶ್ ಸರ್ ಅನ್ಕೊಂಬಿಟ್ಟೆ ನಾನು. ಅಲ್ಲ ಬಿಟ್ಟಿದ್ರೆ ಹಂಗೆ ತಕೊಂಡ್ಬಿಡ್ತಿದ್ರಲ್ಲ. ನಾನು ಗಣೇಶ್ ಸರ್ ಅನ್ಕೊಂಡೆ. ಈ ಟ್ರಿಪಲ್ ರೈಡಿಂಗ್ ಮುಗಿಸ್ಕೊಂಡ್ ಬಂದಿದ್ವಲ್ಲ, ಹಂಗೆ ಕಾಣ್ತಾ ಇದ್ದೀರಾ. ವೆರಿ ನೈಸ್, ವೆರಿ ನೈಸ್. ಜೋಕ್ಸ್ ಪಾರ್ಟ್. ರಜನಿ ಅವರ ಹೈಟು, ಅವ್ರ ಕಲರು, ಡ್ರೆಸ್ಸು, ಸ್ಮೈಲು, ಆ ಕುರ್ಚಿಲಿ ಗಡ್ಡ ಎಲ್ಲ ಗಣೇಶ್ ಅವ್ರನ್ನ ಹೋಲುತ್ತೆ. ರಜನಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರಾ ಗೊತ್ತಾ? ಸೆಕೆಂಡ್ ಫುಲ್ ಕನ್ಫ್ಯೂಸ್ ಆಗಿ ಹೋಗ್ಬಿಟ್ಟಿದೆ. ನಾನ್ ಕನ್ಫ್ಯೂಸ್ ಆಗಿದ್ ನೋಡ್ಲಿಲ್ವಾ? ಅವ್ರು ಕನ್ಫ್ಯೂಸ್ ಆಗಿದ್ ವರ್ತಿತ್ತು, ನೀವು ಕನ್ಫ್ಯೂಸ್ ಆಗಿದ್ ಚೆನ್ನಾಗಿರ್ಲಿಲ್ಲ. ಅವ್ರ ಜಾಣ ಕನ್ಫ್ಯೂಷನ್ ಅದು. ಆಕ್ಚುಲಿ ಗಣೇಶ್ ಅವರ ಚಾರ್ಮ್ ಅಂತಂದ್ರೇನೆ ಹಾಗೆ, ಎಕ್ಸ್ಟ್ರಾಡಿನರಿ ಟ್ಯಾಲೆಂಟ್ ಅಂತ ಹೇಳ್ಬೋದು. ಕನ್ನಡ ಚಿತ್ರರಂಗಕ್ಕೆ ಎಷ್ಟೋ ಸಿನಿಮಾಗಳಲ್ಲಿ ಅದ್ಭುತವಾದಂಥ ಪಾತ್ರಗಳನ್ನ ಕೊಟ್ಟಿದ್ದಾರೆ ಗಣೇಶ್ ಅವರು. ರಜನಿ, ನೀವು ಗಣೇಶ್ ಆಗಿ ಈಗ ವೇದಿಕೆ ಮೇಲೆ ಬಂದು ಡಾನ್ಸ್ ಮಾಡಿದ್ರಿ. ಇದೇ ಜೋಶಲ್ಲಿ ಒಂದು ಡೈಲಾಗ್ ಬರ್ಲಿ. ಇನ್ಮೇಲೆ ಇದೇ ಥರ ಡೈಲಿ ಟೈಟ್ ಆಗಬೇಕು ಕಣ್ರಿ. ನೀವು ಕುಡ್ದಾಗ ಎದ್ವಾ ತದ್ವಾ ಬ್ಯೂಟಿಫುಲ್ ಆಗಿ ಕಾಣಿಸ್ತೀರಾ. ನೀವು ಕುಡ್ದಾಗಲ್ಲ, ನಾನು ಕುಡ್ದಾಗ. ಅಲ್ಲ, ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಈ ಟೈಮ್ ಅನ್ನೋದೇ ಪಕ್ಕಾ 420. ಈ ಟೈಮ್ ಇರೋದೇ ಕೈ ಕೊಡೋಕ್ಕೆ. ನೀವು ನನಗೆ ಸಿಗ್ತೀರಾ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮೂ ಬರಲಿಲ್ಲ. ನೀವು ನನ್ನನ್ನು ಟೈಟಾಗಿ ತಬ್ಕೊಂಡು 1.5 ಲೀಟ್ರು ಕಣ್ಣೀರು ಸುರಿಸಿ, ನಿಮ್ಮ ಕೈಯಲ್ಲಿ ಬಿಟ್ಟು ಬೇರೆ ಇನ್ಯಾರ ಕೈಯಲ್ಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನೀವೇ ನನಗೆ ಕರೆಕ್ಟು ಅಂತ ಹೇಳೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮು ಬರಲೇ ಇಲ್ಲ. ನೀವು ನನಗೆ ಸಿಗಲ್ಲ ರೀ, ಸಿಗಲ್ಲ. ಯಾಕಂದರೆ ನನ್ನ ಟೈಮ್ ಖರಾಬಾಗಿದೆ ರೀ, ಖರಾಬಾಗಿದೆ. ಮನುಷ್ಯ ಟೈಮ್ ಕೆಟ್ಟಾಗ ತಲೆ ಕೆರ್ಕೊಂಡು, ತಲೆಯಲ್ಲಿ ಗಾಯ ಆಗಿ, ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದರಲ್ಲಿ ಕೈ ಹಾಕ್ಕೊಂಡು ಪರ ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು ರೀ. ನಿಮ್ಮ ನೆನಪು, ನಿಮ್ಮ ಗೆಜ್ಜೆ ಸದ್ದು, ನಿಮ್ಮ ವಾಯ್ಸು, ನಿಮ್ಮ ಬ್ಯೂಟಿ, ಆ ವಾಚು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಲೈಫಲ್ಲೇ ರಿಪೇರಿ ಮಾಡೋಕ್ಕಾಗದೇ ಇರೋ ಅಷ್ಟು ದೊಡ್ಡ ಏನಾಗೋಯ್ತು? ಅದೇ ಬಿಟ್ಕೊಟ್ಬಿಟ್ಟೆ ರೀ. ಹೌದಾ? ನಿಮ್ಮನ್ನು ಬಿಟ್ಕೊಟ್ಬಿಟ್ಟೆ. ನಿಮ್ಮ ಹಿಂದೆ ಸುತ್ತಿ ಲೋಫರ್ ಅಂತ ಅನ್ಸ್ಕೊಳ್ಳೋ ಬದಲು ಅಲ್ಲೇ ಹೇಳ್ಬಿಟ್ಟೆ, ಸರಿಯಾದ ಸಮಯಕ್ಕೆ ಈ ಕಡೆ ಬಂದ್ರಿ. ಅದೇ ಲೋಫರ್ ಅಂತ ಅನ್ಸ್ಕೊಳ್ಳೋ ಬದಲು ನಿಮ್ಮ ಹತ್ರ ಒಂದು ಒಳ್ಳೆ ಡೀಸೆಂಟ್ ಬಾಯ್ ಅಂತ ಅನ್ಸ್ಕೊಂಡ್ಬಿಟ್ರೆ ಸಾಕು ಅನ್ಸ್ಬಿಟ್ಟಿದೆ ಕಣ್ರಿ. ನೋಡಿ, ಸರಿಯಾಗಿ ಕೇಳಿಸ್ಕೊಳ್ಳಿ, 2 ಕಿವಿಲ್ ಕೇಳಿಸ್ಕೊಳ್ಳಿ. ನೀವು ಯಾರನ್ನು ಬೇಕಾದರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ನಿಮ್ಮನ್ನ ಇಷ್ಟಪಡೋನು ಈ ಭೂಮಿ ಮೇಲೆ ಎಲ್ಲೂ ಸಿಗಲ್ಲ ರೀ. ನೋಡಿ, ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮ್ಗೆ ಎಷ್ಟೇ ಮಕ್ಕಳಾಗ್ಲಿ, ನಿಮ್ಗೆ ಹಣ್ಣಲ್ಲಿ ಮುದ್ಕೆ ಆಗಿ ನಿಮ್ಮ ಹಲ್ಲೆಲ್ಲ ಉದ್ರೋಗ್ಲಿ, ನೀವು ಸತ್ರೂ ಪರವಾಗಿಲ್ಲ, ನನ್ನ ಪ್ರೀತಿ ಸಾಯಲ್ಲ ರೀ. ಕೊನೆಗೊಂದಿನ ನಾನು ಸತ್ತೋಗ್ತೀನಿ. ಸತ್ರು ನಿಮ್ಮನ್ನ ಅಷ್ಟೇ ಇಷ್ಟಪಡ್ತೀನಿ ರೀ. ಒಳ್ಳೇದು.
ನೋಡಿ ನೀವು ನನಗ್ ಸಿಗ್ಲಿಲ್ಲ ಅಂತ ಬೇಜಾರಿಲ್ಲ ರೀ. ಮತ್ತೆ? ನೀವು ನನ್ ಜೊತೆ ಕಳೆದ್ರಲ್ಲ ಈ 4 ವಾರ ಅಷ್ಟೇ ಸಾಕು ರೀ. ನಾನು ಅದನ್ನೇ ರಿವೈಂಡ್ ಮಾಡ್ಕೊಂಡು ನನ್ನ ಲೈಫ್ನ ಹೆಂಗೋ ತಳ್ಬಿಡ್ತೀನಿ. ಈಗ ಹಾಕೋನ್ ಯಾವನ ಪಿಟೀಲ್ ಮ್ಯೂಸಿಕ್ ರೀ ನಂದಿನಿ ಅವರೇ, ನೋಡಿ ನೋಡ್ತಾ ಇದ್ದೀನಿ. ನೀವು ನನ್ನ ಪ್ರೀತಿನ ಕಣ್ ತೆರೆಸಿ ದೇವತೆ ರೀ. ನೀವು ದೇವತೆ. ದೇವತೆ. ನನ್ನ ಹೃದಯದಲ್ಲಿ ತುಂಬಾ ನೋವಾಗ್ತಾ ಇದೆ ರೀ. ಎಲ್ಲಿ ನೋವಾಗ್ತಾ ಇದೆ? ಹೃದಯ ಇಲ್ಲೇ ಇರೋದು ಇಲ್ಲ ನೋಡಿ. ಆದ್ರೂ ಇದೊಂಥರ ಸ್ವೀಟ್ ಆಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರಿ, ಜೊತೆಲಿ ಅದು ನೀರ ಇಲ್ಲ ಕೊಟ್ಟಿಲ್ಲ. ತಿರುಗಿಸಿ ಸೀರಿಯಲ್ದೆಲ್ಲ ಸೇರಿಸ್ಕೊಂಡು ಹೇಳ್ತಾ ಇದ್ದೀರಾ? ಸೇಮ್ ಡೈಲಾಗ್ ಇದೆಯಾ ಇದೆ? ನೀವು ಇದನ್ನ ರಿಪೀಟ್ ಮಾಡಿ ಕೇಳಿದ್ರು ಎಲ್ಲೂ ನನ್ನ ಡೈಲಾಗ್ ರಿಪೀಟ್ ಬರಲ್ಲ ರೇ. ಬರಲ್ಲ. ವೆರಿ ಗುಡ್. ಇರ್ಲಿ. ಆದ್ರೆ ಒಂದೇ ಒಂದು ಡೌಟ್. ಈ ನಿಮ್ ಜೊತೆ ಒಂದು ಮೊಲ ಇತ್ತಲ್ಲ, ಅದೆಲ್ಲಿ? ಅದೇ ಅದು ಇಲ್ಲೆಲ್ಲೋ ಬಿಟ್ಟಿದ್ದೆ ನೋಡಿ. ನಿಮ್ ಜೇಬಲ್ಲಿ ಏನಾದ್ರು ಸೇರ್ಕೊಂಡಿರ್ಬೇಕು. ಎಲ್ಲಿ ಮೊಲ? ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಸನಿಹ ಬಾರೆ ಒಲವೇ ವಿಸ್ಮಯ. ಏ ರಾಸ್ಕಲ್ ದೇವದಾಸ, ಹೇಳ ಏನ್ ನಿನ್ ಕತೆ? ನಂದೇನೂ ಇಲ್ಲ. ಮನೆಗೆ ಹೋಗ್ದೆ, ಚೆನ್ನಾಗಿ ತಿಂದೆ ಬಂದೆ. ಚೆನ್ನಾಗಿ ತಿಂದಿದ್ಯಾ? ಇಷ್ಟಪ್ಪ ಇದ್ದಿದ್ ಮೊಲ ಇಷ್ಟಪ್ಪ ಆಗಿದೆ. ನೀನು ಗಣೇಶ್ ಅವ್ರಿಗೆಲ್ಲ ಹೆಲ್ಪ್ ಮಾಡ್ತೀಯಲ್ಲ. ನಂದು ಒಂದು ಪ್ರಾಬ್ಲಮ್ ಇದೆ ಕಣ. ನನಗೂ ರಚ್ಚಗೂ ಲವ್ ಆಗಿದೆ. ಒಂಚೂರು ಹೆಲ್ಪ್ ಮಾಡ್ತೀಯಾ? ಹಂಗಂದ್ರೆ ಒಂದು ಕಂಡೀಷನ್. ಏನ್ ಕಂಡೀಷನ್? ಅದಕ್ಕೆ ಏನ್ ಕಂಡೀಷನ್ ಆದ್ರೂ ರೆಡಿ ನಾವು. ನಾನ್ ಮಾಡ್ದಂಗ್ ನೀವ್ ಮಾಡಿದ್ರೆ ನಾನು ಹೆಲ್ಪ್ ಮಾಡ್ತೀನಿ, ಇಲ್ಲಾಂದ್ರೆ ಮಾಡ್ದೇ ಇಲ್ಲ. ಎಂತೆಂತ ಹುಲಿಗಳ ಚಾಲೆಂಜ್ ಅಕ್ಸೆಪ್ಟ್ ಮಾಡಿದೀನಿ. ಆಫ್ಟರ್ ಆಲ್ ಮೊಲ ನೀನು. ನಿನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡಲ್ವಾ? ಅದೇನ್ ಹೇಳು? ನಾನ್ ಮಾಡ್ದಂಗ್ ನೀವ್ ಮಾಡ್ಬೇಕು ತಾನೆ. ಮಾಡು. ಏನ್ ನಿಜವಾದ ಮಲನ್ ಮರಿನ ಏನಪ್ಪ ಇದು? ಹೆಂಗೆ ನಮ್ ದೇವದಾಸ? ಬಾರ ಬಾರ. ಏನ್ ನೀನು ಸಾರ ಮಾಡಿದ್ಯಾ ಮಾಡು ಅನ್ನಕ್ಕೆ? ಏನ್ ಸಲೀಸಾಗಿ ಹೇಳ್ತಿಯಲ್ಲ, ಅಲ್ಲಿ ಏನ್ ಹಂಗ್ ಜಂಪ್ ಹೊಡೆದ್ಬಿಟ್ಟೆ? ರಚ್ಚುಗೋಸ್ಕರ ಅಷ್ಟು ಮಾಡಲ್ವಾ? ಕೇಳಿ. ಕೋರಿ 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 ಕೋರಿ. ಹೋದ್ಸಲ ಹಿಂಗ ಅಂದಂದೆ ಟೇಬಲ್ ಇಂದ ದಬಾಕಿದ್ದೀರಾ. ಹೆಂಗ್ ಮಾಡು? ರಿಪೀಟ್. 1 2 3. ಕಮಾನ್. ಹಿಂಗ್ ಮೊಲ ಓಡ್ದಂಗೆ ಓಡ್ತಾನಲ್ಲ ಇವನು. ರಿಂಗ್ ಹಾಕೊಂಡಿದ್ಯನ ಒಳಗೆ? ಇದೆಲ್ಲ ಈಸಿ ಕಣ. ಹಲೋ, ಅಲ್ಲಿ ಜಂಪ್ ಮಾಡ್ಬೇಕು. ಅವನ್ ಕೆಳಗೆ ಆಗಿರ್ಬಿಟ್ಟ. ಏನೇನೋ ಮಾಡಕ್ ಹೋಗಬೇಡ. ಜಂಪಿಂಗ್ ಓಕೆನಾ? ಸಾಕ? ಗೆದ್ದಿದ್ದೀನಿ ಕಡ, ಗೆದ್ದಿದ್ದೀನಿ. ಕಮಾನ್ ಕಮಾನ್ ಕಡ. ರಚು, ಆರ್ ಯು ಇಂಪ್ರೆಸ್ಡ್? You're really cute, Kuri. Very nice. ನೋಡ್ದಾ ಏನ್ ಹೇಳಿದ್ರು? ಕ್ಯೂಟ್ ಅಂತ ಹೇಳಿದ್ರು. ಅಲ್ಲ, ಚೋಟಾ ಸಿಂಗಂ. ಅದಕ್ಕೆ ಕೇಳಿದೆ, ಕುರಿ ಕ್ಯೂಟಾ ಮೊಲ ಕ್ಯೂಟಾ ಅಂತ. ಅಲ್ಲ, ಈ ಎರಡೂ ಕ್ಯೂಟೇ ಪಾಪ. ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ಕುರಿ ಆ ಥರ ಎಲ್ಲ ಮಾಡ್ತಾರೆ ಅಂತ. ಕಾರ್ಟ್ ವೀಲ್ ಎಲ್ಲ ಮಾಡ್ತಾರೆ ಅಂತ ಪಾಪ. ಇಂಪ್ರೆಸ್ ಇವತ್ತು ಮೇಡಮ್. ಇಂಪ್ರೆಸ್. ಕಂಪ್ರೆಸ್ ಅಲ್ಲ. ಒಟ್ಟಲ್ಲಿ ಡಿಪ್ರೆಸ್ ಹಾಕಿಲ್ದೇ ಇದ್ರೆ ಸರಿ. ಥ್ಯಾಂಕ್ ಯು. ಏ ಮೊಲ, ಥ್ಯಾಂಕ್ ಯು ಮಾ. ಇವತ್ತು ನಾನು ತುಂಬಾ ಗೆಲ್ಸಿದ್ಯಾ. ತುಂಬಾ ಥ್ಯಾಂಕ್ಸ್ ಅಪ್ಪ. ಇಲ್ಲೇರು. ಓಕೆ ರಾಘವ್ ಅವರೇ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಗೆಟಪ್ ಅಲ್ಲಿ ಇಲ್ಲಿಗೆ ಬಂದು ರಜನಿ ಅವರು ತುಂಬಾ ಎಂಟರ್ಟೈನ್ ಮಾಡಿದ್ರು. ಹೇಗನಿಸ್ತು ನಿಮ್ಗೆ? ನೀಟಾಗಿ ಆ ಸಿಗ್ನೇಚರ್ ಮೂಮೆಂಟ್ ಅಂತ ಕ್ಯಾಚ್ ಮಾಡ್ಬಿಟ್ಟಿದ್ದಾರೆ ರಜನಿ ಅವರು. ಆ ತಲೆ ಮೇಲೆ ಕೈ ಇಟ್ಕೊಂಡು ತಲೆ ಹಿಂಗ್ ಆಡ್ಸ್ಕೊಂಡು ಗಣೇಶ್ ತರನೇ ಸಾಕಾಯ್ತಲ್ಲ. ಗಣೇಶ್ ಇದನ್ನೆಲ್ಲ ನೋಡಿದ್ರೆ ನಾನು ಈ ತರ ಎಲ್ಲ ಡ್ಯಾನ್ಸ್ ಮಾಡ್ತೀನ ನಾನು ಅಂತ ಅವರ ಮನಸ್ಸು ತಮಾಷೆ ಮಾಡ್ತಾರೆ. ಆದ್ರೆ ಆ ಸಿಗ್ನೇಚರ್ ಮೂಮೆಂಟ್ ಮಾತ್ರ ಬಹಳ ನೀಟಾಗಿ ಕ್ಯಾಪ್ಚರ್ ಮಾಡಿದ್ರೆ. ಅವ್ರ ಹೇರ್ ಸ್ಟೈಲ್ ಇಂದ ಹಿಡಿದು ನೀವು ಹೇಳಿದಂಗೆ ಆ ಕುರ್ಜಲ್ ಗಡ್ಡ, ಆ ಮೀಸೆ ಹಾಕಿರೋ ರೀತಿ, ಇವೆಲ್ಲವೂ ಕೂಡ ಗಣೇಶ್ ಅವ್ರನ್ನ ತುಂಬಾ ನೆನಪಿಸುತ್ತೆ. ಅಂಡ್ ಅವರು ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ದಾರೆ ಈ ಒಂದು ಆಕ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮರಿ ಸಿಂಗಂ, ಚೋಟಾ ಸಿಂಗಂ.
ಓಕೆ, ರಚಿತಾ ಅವರೇ, ಆ ಕಡೆ ಗಣೇಶ್ ಅವರು, ಒಂದ್ ಕಡೆ ಮೊಲ, ಹೇಗಿತ್ತು? ಎಷ್ಟು ಎಂಟರ್ಟೈನಿಂಗ್ ಆಗಿತ್ತು? ಇಲ್ಲ, ಖಂಡಿತವಾಗ್ಲೂ ತುಂಬಾನೇ ಎಂಟರ್ಟೈನಿಂಗ್ ಆಗಿತ್ತು. ಅವನು ನಾವು ಚೋಟಾ ಸಿಂಗಮ್ ಅಂತ ಕರಿತೀವಿ, ನಮ್ಮ ಡ್ರಾಮಾ ಜೂನಿಯರ್ ಸೀಸನ್ 4 ಕಂಟೆಸ್ಟೆಂಟ್. ಸೊ ಅವನಿಗೆ ರವಿ ಸರ್ ಇಟ್ಟಿರುವಂತ ಹೆಸರು ಚೋಟಾ ಸಿಂಗಮ್ ಅಂತ. ವೆರಿ ವೆರಿ ಟ್ಯಾಲೆಂಟೆಡ್ ಕಿಡ್. ಎಲ್ಲರೂ ಹೇಳ್ತಾರಲ್ಲ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅಂತ, ಅದೇ ಅವನು. ತುಂಬಾ ಚೆನ್ನಾಗಿತ್ತು. ವೆರಿ ನೈಸ್, ವೆರಿ ಕ್ಯೂಟ್. ಥ್ಯಾಂಕ್ ಯು ಕಣೋ ಬಂದಿದ್ದಕ್ಕೆ. ತುಂಬಾ ಖುಷಿ ಆಯ್ತು ನಿನ್ನ, ತುಂಬಾ ತಿಂಗಳುಗಳಾದ ನಂತರ ನಿನ್ನ ನೋಡ್ತಿರೋದು. ತುಂಬಾ ಖುಷಿ ಆಗ್ತದೆ. ಗೋಲ್ಡನ್ ಸ್ಟಾರ್. ಗಣೇಶ್ ಅವರೊಟ್ಟಿಗೂ ಸಿನಿಮಾ ಮಾಡಿರುವಂಥದ್ದು. ನನಗೆ ಗಣೇಶ್ ಅವರ ಸ್ಮೈಲ್ ತುಂಬಾನೇ ಇಷ್ಟ. ತುಂಬಾ ಚೆನ್ನಾಗಿದೆ ಅವರ ಸ್ಮೈಲ್. ನನಗೆ ಗಣೇಶ್ ಅವರು ನಿಂತಂಗೆ ಆಗೋಯ್ತು ಒಂದ್ ಸೆಕೆಂಡ್ ಈಗ. ಅಂಡ್ ಇನ್ನೊಂದೇನು, ಇವ್ರು ಇವಾಗ ಒಂದು ಡೈಲಾಗ್ ಹೇಳಿದ್ರಲ್ಲ, ಐ ಥಿಂಕ್ ಎಲ್ಲಾ ಲವ್ ಫೇಲ್ಯೂರ್ ಆಗಿರುವಂತ ಹುಡುಗರೆಲ್ಲ ಇದೇ ಡೈಲಾಗ್ ಯಾವಾಗ್ಲೂ ಹೇಳ್ತಿರ್ತಿದ್ರು ಮುಂಗಾರು ಮಳೆ ಬಂದಾಗ. ನೋ, ಇಟ್ ವಾಸ್ ವೆರಿ ನೈಸ್. ಇನ್ನೊಂದೇನೋ ಸರ್ಪ್ರೈಸಿಂಗ್ ಅಂದ್ರೆ ಗಣೇಶ್ ಅವ್ರು, ನಾನು ಅದೇ ಹೇಳ್ತಿದ್ದಾರೆ ಆಗೋರ್ಗೆ, ಗಣೇಶ್ ಅವ್ರು ಇಷ್ಟೊಂದೆಲ್ಲ ಅವ್ರೇನಾದ್ರು ಇದ್ದಿದ್ರೆ ನಾನು ಇಷ್ಟೊಂದೆಲ್ಲ ಡ್ಯಾನ್ಸ್ ಮಾಡ್ತೀನಾ, ಚಾನ್ಸ್ ಇಲ್ಲ ಅಂತ ಹೇಳ್ತಿದ್ರು. ಸೊ ಯಾ, ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಜನಿ ಅವರೇ, ಅದ್ಭುತವಾಗಿತ್ತು ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ಸಿಂಹಕ್ಕೆ ಇನ್ನೊಂದು ಹೆಸರು ಸಾಹಸ ಸಿಂಹ. ಸಿಂಹಾದ್ರಿಯ ಸಿಂಹವಾಗಿ ಗರ್ಜಿಸಿ ಅಜರಾಮರ ಆದವರು ನಮ್ಮ ವಿಷ್ಣುದಾದ. ಇವತ್ತು ಅದೇ ಗೆಟಪ್ ಅಲ್ಲಿ ಗರ್ಜಿಸೋದಕ್ಕೆ ಅಂತ ಬರ್ತಾ ಇದ್ದಾರೆ. ಸ್ವಾಗತಿಸಿ ಕೋಡಿಹಳ್ಳಿ ಟೈಗರ್ ಪ್ರಭಾಕರ್ ಅವರ ಮಗಳು, ಮಾತಿನ ಮಲ್ಲಿ ರಶ್ಮಿ ಪ್ರಭಾಕರ್. ಈ ಕೈ ಕರ್ನಾಟಕದ ಆಸ್ತಿ. ಈ 5 ಬೆರಳಲ್ಲಿರೋದು 5 ಕೋಟಿ ಕನ್ನಡಿಗರ ಶಕ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಆ ವ್ಯಕ್ತಿ ಎದ್ದು ಬಂದಿದ್ದು ಚರಿತ್ರೆಯಲ್ಲೇ ಇಲ್ಲ. ಗೆಳೆಯ, ನಾವು ತಗೊಂಡ್ರೋ ಜಮೀನಲ್ಲಿ ಫ್ಯಾಕ್ಟ್ರಿ ಕಟ್ಟಬಾರ್ದು ಅಂತ ತಡೆದವರು ತಾವೇನು? ನಿಮ್ ಫ್ಯಾಕ್ಟ್ರಿ ಕಟ್ಟೋಕೆ ಫಸಲು ಕೊಡೋ ಭೂಮಿನೇ ಆಗ್ಬೇಕಾ? ಬೇರೆ ಕಡೆ ಆಗಕ್ಕಿಲ್ವಾ? ನೀನ್ ಕಾಣೋದು ಬೆಂದಿರೋ ಬಿಳಿ ಅನ್ನನ, ಭತ್ತನೆಂದಾದ್ರೂ ಕಂಡಿದ್ಯಾ? ಅನ್ನ ತುತ್ತು ನಿನ್ ಕೈಯಾಗ ಬರ್ಬೇಕಾದ್ರೆ ಅದರಿಂದ ಒಬ್ಬ ರೈತನ ಶ್ರಮ ಎಷ್ಟಿರ್ತೈತೆ ಅಂತ ಗೊತ್ತಿದ್ಯಾ? ನಿನ್ನ ಯೋಗ್ಯತೆಗಿಷ್ಟು. ನೀ ಪ್ರೀತಿಯ ಹಂಚಿದರೆ ಧನ ಕನಕವೇ ಎಲ್ಲ. ಹಸಿರಸಿರಲಿ ನಿನ್ನು ಸಿರಿದೆ ನೆಲ ಜಲಗಳು ನಗು ನಗುತ್ತಿದೆ. ದನಕರುಗಳು ಸಡಗರದಲ್ಲಿ ಅದ ನೋಡುವ ಹಾವೀಗಿದೆ. ಬಾಬಾ, ಏನ್ ಗತ್ತು, ಏನ್ ಆರ್ಭಟ. ನಮ್ಮ ಗೌಡ್ರ ಮಗಳಿವತ್ತು ಸಿಂಹಾದ್ರಿಯ ಸಿಂಹ ಆಗಿ ಆರ್ಭಟಿಸಿದರೆ ಈ ಒಂದು ವೇದಿಕೆ ಮೇಲೆ. ಏನ್ ವಾಕು, ಏನ್ ಆಟಿಟ್ಯೂಡ್. ವಿಷ್ಣುದಾದ ಅವರ ಹಾಡಿದು, ಆ ಹಾಡು ಕೇಳಿದ್ರೇನೆ ಒಂಥರ ರೋಮಾಂಚನ ಆಗುತ್ತಲ್ವಾ, ಗೂಸ್ ಬಂಪ್ಸ್. ಹಾಗೆ ಕನ್ನಡ ಚಿತ್ರರಂಗದ ಅದ್ಧೂರಿ ಹಾಡು ಇದು. ನಮ್ಮ ಸಾಹಸ ಸಿಂಹನಿಗೆ. ಅಂಡ್ ಆ ಒಂದು ಸಾಂಗಿಗೆ ಪರ್ಫಾರ್ಮ್ ಮಾಡಿರುವಂತ ನಮ್ಮ ರಶ್ಮಿ ಪ್ರಭಾಕರ್ಗೆ ಬರ್ಲಿ ಜೋರಾದ ಚಪ್ಪಾಳೆ.
ನೋಡ್ರೆ ಎಲ್ಲ ಆ ಸಿಂಹನ ಎಲ್ಲಿ ಬಿಟ್ಬಿಟ್ಟು ಬಂದ್ರಿ? ನೋಡ್ಲಾ ಸಿಂಹ ಇವಾಗ ಮಲಿಕೊಳ್ಳೋ ಟೈಮು. ಮಲ್ಗಿರೋ ಸಿಂಹನ ಎಬ್ಬಿಸ್ಬೇಡ. ಎಬ್ಸಿದ್ರೆ ಏನಾಗ್ತದೆ ಅಂತ ಗೊತ್ತಾಯ್ತಲ್ಲ? ಗೊತ್ತು ಗೊತ್ತು ಗೊತ್ತು. ಮಲ್ಗಿರೋ ಸಿಂಹನ ಬೇಕಾದ್ರೆ ಎಳಿಸ್ಬೋದು, ಆದ್ರೆ ಮಲ್ಗಿರೋ ಕುರಿನ ಎಬ್ಬರಿಸಿದ್ರೆ ಏನು ಆಗಲ್ಲ. ಅಲ್ಲಕಲ್ಲ, ಸಿಂಹನ ಅಷ್ಟೊಂದು ಆಡ್ಕತಾ ಇದೆಯಲ್ಲ, ಸಿಂಹ ತರ ಬಾ ನೋಡುಮ. ಸಿಂಹ ತರ ಬರ್ಬೇಕಾ? ನಾನ್ ನಡೆದ್ರೆ ಸಿಂಹ. ಬಾರ್ಲಾ ನೋಡುವ. ಸಿಂಹ ಯಾವತ್ತಿದ್ರು ಸಿಂಹನೇ, ಕುರಿ ಯಾವತ್ತಿದ್ರು ಕುರಿನೇ. ಆ ಸಿಂಹದ ಕತೆ ಇರ್ಲಿ, ಈ ಸಿಂಹಾದ್ರಿಯ ಸಿಂಹ ಈ ಗೆಟಪ್ ಅಲ್ಲಿ ಖಡಕ್ ಡೈಲಾಗ್ ಹೇಳಿದ್ರೆ ಹೆಂಗಿರತ್ತೆ ಗೊತ್ತಾ ಗೌಡ್ರೆ? ಬರ್ಲಿ ಒಂದ್ ಡೈಲಾಗ್. ಯಾವ್ದಲ್ಲ ಜಾತಿ, ಎಲ್ಲ ಐತಲ್ಲ ಜಾತಿ. ಒಬ್ಬ ಮನುಷ್ಯ ಹುಟ್ಟಿದ 12 ದಿನಕ್ಕೆ ಬರೋದು ಹೆಸರು ಜಾತಿ. ಅದೇ ಆ ಮನುಷ್ಯ ಸತ್ತ ಮೇಲೆ ಎಲ್ಲ ಐತಲ್ಲ ಜಾತಿ. ಎಲ್ಲ ಐತ ಜಾತಿ. ಮನುಷ್ಯರಿಗೆ ಬೇಕಾಗಿರೋದು ಜಾತಿ ಅಲ್ಲಕಲ, ಮನುಷ್ಯರಿಗೆ ಬೇಕಾಗಿರೋದು ವೃತ್ತಿ. ಒಳ್ಳೆದನ್ನ ಮಾತಾಡೋನು ಬ್ರಾಹ್ಮಣ, ಒಳ್ಳೆದನ್ನ ಯೋಚನೆ ಮಾಡೋನು ವೈಷ್ಣವ. ಅದೇ ಒಳ್ಳೆ ಕೆಲಸಕ್ಕೆ ನಮ್ಮ ದೇಹನ ಉಪಯೋಗಿಸೋನು ಕ್ಷತ್ರಿಯ. ಆ ಎಲ್ಲ ಕೆಲಸಗಳನ್ನ ಮಾಡೋನು ಶೂದ್ರ. ಶೂದ್ರ ಅಂದ್ರೆ ಯಾರು ಕಲ? ಕರುಣೆ ತೋರ್ಸೋನು ಶೂದ್ರ. ಅದಕ್ಕೆ ಅವನ ಕಾಲಿಗೆ ನಮಸ್ಕಾರ ಮಾಡೋದು ಸಿಂಹ. ಸಿಂಹ ಡೌಟೇ ಇಲ್ಲ, ಗೌಟ್ರು ಗತ್ತು ನಿಮ್ ರಕ್ತದಲ್ಲಿ ಹರಿತಾ ಇದೆ ರಶ್ಮಿ. ಸೂಪರ್ ಆಗಿತ್ತು. ಈ ಸಿಂಹಾದ್ರಿಯ ಸಿಂಹ ಊರ್ ಗೌಡ್ರು. ಬಂಧನ ಸಿನಿಮಾದ ಸಾಫ್ಟ್ ಆಗಿರೋ ಡಾಕ್ಟರ್ ಹರೀಶಾಗ್ ಬಂದ್ರೆ ಹೇಗಿರುತ್ತೆ ಅಂತ. ಸಂದಾಗೆ ಇರ್ತೈತೆ, ಆದ್ರೆ ಈ ಮೀಸೆ ಮಾತ್ರ ಸೆಟ್ ಆಗಕ್ಕಿಲ್ಲ ತಾಯಿ. ತೆಗೆದ್ಬಿಡಿ. ಮಿಸ್ ನಂದಿನಿಗೆ ನಾನೀಗ ಪ್ರಪೋಸ್ ಮಾಡ್ಬೇಕು ಅಂದ್ರೆ ಅದಕ್ಕೆ ಮುಂಚೆ ನಾನು ಒಂದ್ಸಲ ಪ್ರಿಪೇರ್ ಆದ್ರೆ ಹೇಗಿರುತ್ತೆ? ಮಿಸ್ ನಂದಿನಿ, ನಂದಿನಿ ಗುಡ್ ಮಾರ್ನಿಂಗ್ ರೀ. ನಿಮ್ಗೋಸ್ಕರ ಈ ರೋಸ್ ತಂದಿದ್ದೀನಿ, ತಗೊಳ್ರಿ. ಹೌ ಸ್ವೀಟ್ ಡಾಕ್ಟರ್ ಹರೀಶ್. ರೋಸ್ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ರೀ. ರೀ ನಂದಿನಿ ರೀ, ನಂದಿನಿ ರೀ, ನಿಮಗ್ ಚೆನ್ನಾಗಿದೆ ಅಂದ್ರೆ ನನಗೂ ಚೆನ್ನಾಗಿದೆ ರೀ. ಡಾಕ್ಟರ್ ಹರೀಶ್, ನೀವು ಏನು ಹೇಳೋದಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಅನ್ಸತ್ತೆ. ಪ್ಲೀಸ್ ಟೆಲ್ ಮೀ. ನಂದಿನಿ ರೀ, ನಂದಿನಿ ರೀ, ನಾನು ಮದುವೆ ಆಗೋ ಹುಡುಗಿ ತುಂಬ ಚೆನ್ನಾಗಿರ್ಬೇಕು, ಉಡುಗೆ ತೊಡುಗೆ ಚೆನ್ನಾಗಿರ್ಬೇಕು, ನಡಿಗೆಯಲ್ಲಿ ರೀ ಗಾಂಭೀರ್ಯ ಇರಬೇಕು, ಮುಖದಲ್ಲಿ ನಗು ಇರಬೇಕು ಅಂತ ರೀ ನಾನು ಆಸೆ ಪಟ್ಟಿದ್ದೀನಿ ರೀ. ಆದರೆ ರೀ ಅದು ಎಲ್ಲನೂ ಒಂದೇ ಹುಡುಗಿಲಿರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ರೀ. ನೀವು ನನ್ನನ್ನು ಮದುವೆ ಆಗ್ತೀರೇನ್ರಿ? ನೀವು ನನ್ನ ಜೀವನದಲ್ಲಿ ಇಲ್ಲ ಅಂದರೆ ನನ್ನ ಜೀವನ ಶೂನ್ಯ ರೀ, ಶೂನ್ಯ ರೀ, ಶೂನ್ಯ. ಸೂಪರ್. ಈಗ ಕೋಟಿಗೊಬ್ಬ ಡಾನ್ ಆದ್ರೆ? ಕೋಟಿಗೊಬ್ಬ ಡಾನ್ ಆದ್ರೆ ಏನಂತೆ? ಈ ಸೂಪರ್ ಕ್ವೀನ್ ವೇದಿಕೆಗೆ ತಕ್ಕಂತೆನೆ ನಾವು ಮಾತಾಡ್ಬೇಕಾಗತ್ತೆ ಅಲ್ವಾ ಕುರಿ? ಹೌದು. ಈ ಸೂಪರ್ ಕ್ವೀನ್ ವೇದಿಕೆ 5 ಕೋಟಿ ಕನ್ನಡಿಗರ ಶಕ್ತಿ. ಎಂಟರ್ಟೈನ್ಮೆಂಟ್ ಶುರು ಆಯ್ತು ಅಂದ್ರೆ ನಿಲ್ಸೋ ಮಾತೇ ಇಲ್ಲ. ರಶ್ಮಿ ಫೆಂಟಾಸ್ಟಿಕ್. ನಿಮ್ಮ ಎನರ್ಜಿ ಎಂಟರ್ಟೈನ್ ಮಾಡಬೇಕು, ಅದು ಟೆನಿಕೋಸ್ ನಾವು ಬಿಟ್ಕೊಡ್ಬಾರ್ದು ಇವಾಗ. ಆಮೇಲೆ ನಿಮ್ಮೆಲ್ಲ ಬಹಳ ಒಳ್ಳೆ ಕಾನ್ಫಿಡೆನ್ಸ್ ಇದೆ. ಟೈಗರ್ ಪ್ರಭಾಕರ್ ಅವ್ರ ಮಗಳು ಸಾಹಸ ಸಿಂಹ ಕ್ಯಾರೆಕ್ಟರ್ ಮಾಡೋದು ಎಷ್ಟು ಚೆನ್ನಾಗಿದೆ ಇದು. ವೆರಿ ವೆರಿ ಹ್ಯಾಪಿ. ಅಂಡ್ ಮೋರ್ ಓವರ್ ವಿಷ್ಣು ಅಂಕಲ್ನ ನೆನೆಸ್ಕೊಳ್ಳೋದಕ್ಕೆ ಬಹಳ ಖುಷಿ ಆಗುತ್ತೆ, ಯಾಕಂದ್ರೆ ಹೀಸ್ ಒನ್ ಸಚ್ ಫಿನಾಮಿನಲ್ ಆಕ್ಟರ್. ಫಿನಾಮಿನಲ್ ಆಕ್ಟರ್ ಅಂದ್ರೆ ಅಂತಂತ ಪಾತ್ರಗಳು ಮಾಡಿದ್ದಾರೆ, ಅಂತಂತ ಸಿನಿಮಾಗಳು, ಅಂತಂತ ಕಥೆಗಳನ್ನ ತಗೊಂಡಿದ್ದಾರೆ. ಸಚ್ ಅ ಹ್ಯಾಂಡ್ಸಮ್ ಪರ್ಸನ್. ಅವ್ರ ಜೊತೆ ಆಕ್ಟ್ ಮಾಡ್ಬೇಕಾದ್ರೆ ಏನೋ ಒಂಥರ ತೇಜಸ್ ಅವ್ರ ಪಕ್ಕದಲ್ಲಿ ನಿಂತ್ಕೊಂಡಾಗ. ಐ ರಿಯಲಿ ಮಿಸ್ ವಿಷ್ಣು ಅಂಕಲ್. ಐ ರಿಯಲಿ ಮಿಸ್ ವಿಷ್ಣು ಅಂಕಲ್. ವಿಷ್ಣು ಅಂಕಲ್ಗಿದ್ದಂಥ ಅದೊಂದು ಸ್ಟೈಲ್, ಆ ಕರಿಸ್ಮಾ, ದ್ಯಾಟ್ ಈಸ್ ಅಮೇಝಿಂಗ್. ಅಂದರೆ ಜನರ ಪ್ರೀತಿನ ಅಷ್ಟೇ ಸಂಪಾದಿಸೋರು. ಆ ಫೋಟೋಗಳೆಲ್ಲ ನೋಡಿದ್ರೆ ಯಾವ ರೇಂಜ್ಗೆ ಒಂದು ಇಂಪ್ರೆಷನ್ ಬರುತ್ತೆ ಅಂದರೆ ಒನ್ ಫ್ಯಾಂಟಾಸ್ಟಿಕ್ ಆಕ್ಟರ್ ಅಪ್ಪ. ಆ್ಯಂಡ್ ರಶ್ಮಿ, ನಿಜವಾಗ್ಲೂ ಇವತ್ತು ನಿಮ್ಮ ಪುಣ್ಯ, ಈ ಥರ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಆಮೇಲೆ ಅದನ್ನು ನೀವು 100ಕ್ಕೆ 100ರಷ್ಟು ಬಳಸ್ಕೊಂಡಿದ್ದೀರಾ ಕಣ್ರಿ. ಥ್ಯಾಂಕ್ ಯು ಸರ್.
ಬಹಳನೇ ಪ್ರಾಮಾಣಿಕವಾಗಿ ತುಂಬಾನೇ ಚೆನ್ನಾಗಿ ಅದನ್ನ ನಿಭಾಯಿಸಿದಿರಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಫಾರ್ ಥ್ಯಾಂಕ್ ಯು. ನನಗೆ ವಿಷ್ಣು ಸರ್ ಆ ಫೋಟೋದಲ್ಲಿ ನೋಡಿದ್ರೆ ನಿಜವಾಗ್ಲೂ ನಿಜ ಸಿಂಹದ ಮುಖ ಹಂಗೆ ಇದೆ. ಅಂದ್ರೆ ವಿಷ್ಣು ಸರ್ ಬಂದ ಕೂಡ್ಲೇನೆ ಅದೊಂದು ಘರ್ಜನೆ ಇರುತ್ತೆ ಸ್ಕ್ರೀನ್ ಮೇಲೆ, ಹಂಗೆ ಇತ್ತು ಸ್ಟೇಜ್ ಮೇಲೆ ರಶ್ಮಿ ಅವರ ಪರ್ಫಾರ್ಮೆನ್ಸ್. ನೀವು ತುಂಬಾ ಚೆನ್ನಾಗಿ ಪಾತ್ರ ಮಾಡಿದ್ರಿ, ನಿಜವಾಗ್ಲೂ ಹೇಳ್ತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಡಾಕ್ಟರ್ ಹರೀಶ್ ಅಂಡ್ ಡಾಕ್ಟರ್ ನಂದಿನಿ ಕ್ಯಾರೆಕ್ಟರ್ ಅಂತೂ ತುಂಬಾ ಕ್ಯೂಟ್ ಆಗಿತ್ತು, ನಿಜವಾಗ್ಲೂ ತುಂಬಾ ಮುದ್ದಾಗಿತ್ತು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ರಚಿತಾ ಅಂಡ್ ರಶ್ಮಿ ಪ್ರಭಾಕರ್ ಅವರೇ. ಇಷ್ಟೊತ್ತು ವಿಷ್ಣುವರ್ಧನ್ ಸರ್ ಅವರ ಆರ್ಭಟವನ್ನ ಈ ಸ್ಟೇಜ್ ಮೇಲೆ ತೋರಿಸಿದ್ರಿ. ಈ ಒಂದು ಗರ್ಜನೆ ಬರ್ಬೇಕು ರಶ್ಮಿ, ದಾದಾ ಅವ್ರ ತರ. ಥ್ಯಾಂಕ್ ಯು ರಶ್ಮಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪಾಟಾಪಟಿ ಚಡ್ಡಿ ಹಾಕೊಂಡು ಹೆಗಲ ಮೇಲೆ ಟವಲ್ ಹಾಕೊಂಡು ಐತರಲ್ಲ ಕಡಿ ಪಕಡಿ ಜುಮ್ಮ ಅಂತ ನವರಸ ನಾಯಕ ಜಗ್ಗೇಶ್ ಅಣ್ಣ ಅವರ ಗೆಟಪ್ ಅಲ್ಲಿ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಅನಿಕಾ ಅಲಿಯಾಸ್ ಗ್ಯಾಬ್ರಿಯಲಾ ಸ್ಮಿತ್. ಕನ್ನಡ ಭಾಷೆ ಜೀವ ಕಾವೇರಿ ತಾಯಿ ಐತೆರಿಲ್ಲ ಕಡಿ ಪಕಡಿ ಜುಮ್ಮ ಮತ್ತೆ ಬಿಟ್ಟಿದ್ದಲ್ಲ ತಗೊಳ್ಳಿ ಬಿಡು ಕೊಡ್ಲಾ. ಲವ್ ಅಂದ್ರೆ ಸುಮ್ಮನೆ ಆಯ್ತದ, ರಕ್ತ ಸುರಿಸ್ಬೇಡವಾ? ಅದು ಸರಿಯೇನು, ಡೌಗೋಸ್ಕರ ಪ್ರಪಂಚದಲ್ಲಿ ಯಾರ್ಯಾರು ಏನೇನೋ ಮಾಡ್ಬೇಕಾದ್ರೆ ಇದ್ಯಾವ ಮಹಾ ಕುಯ್ಯಿ, ಆದ್ರೆ ನೋಡ್ಕೊ ಮೆಲ್ಲ ಕುಯ್ಯಿ. ಏನೋ ನಿನ್ನೆ ಗೋಲಿ ಆಡಕ್ ಬಂದೇ ಇಲ್ಲ? ಇಲ್ಲ ಗುರು, ನಿನ್ನೆ ಟೈಮ್ ಬಾಂಬ್ ಅಂತ ಒಂದು ಸಿನಿಮಾಗೆ ಹೋಗಿದ್ದೆ, ಅದ್ರಲ್ಲಿ ಒಂದು ಸಾಂಗ್ ಇದೆ. ಯಾವ್ದು ಗುರು? ತಿಕ್ಕಲ್ಲ ಹನ್ನಕ್ಕಲ್ಲ ತಿಕ್ಕನ್ನಕ್ಕ ತಿಕ್ಕಲ್ಲ. ಯಾವ್ದು ಗುರು? ತಿಕ್ಕಲ್ಲ ಹನ್ನಕ್ಕಲ್ಲ ತಿಕ್ಕನ್ನಕ್ಕ ತಿಕ್ಕಲ್ಲ. ತಿಕ್ಕಲ್ಲ ಹನ್ನಕ್ಕಲ್ಲ ತಿಕ್ಕನ್ನಕ್ಕ ತಿಕ್ಕಲ್ಲ. ತಿಕ್ಕಲ್ಲ ಹನ್ನಕ್ಕಲ್ಲ ತಿಕ್ಕನ್ನಕ್ಕ ತಿಕ್ಕಲ್ಲ. ಐತೆರಿಲ್ಲ ಕಡಿ ಪಕಡಿ ಜುಮ್ಮ ಮರ್ತೇ ಬಿಟ್ಟಿದ್ದಲ್ಲ.
ನಾವು ನೋಡ್ತಾ ಇದ್ದಿದ್ದ ಗ್ಯಾಬ್ರಿಯಾಲಾ ಫೇಸ್ ಸ್ಮಿತ್ ಅಲ್ಲಿ ಇವರೆಲ್ಲಿ ಸ್ವಾಮಿ ಅಜಗಜಾಂತರ. ಸೂಪರ್ ಸೂಪರ್. ಇದನ್ನ ನೋಡಿ ನಿಜವಾಗ್ಲೂ ನನಗೆ ಗಾಬರಿ ಆಗೋಯ್ತು. ಆಯ್ತಾರಿಲ್ಲ ಕಡೆ ಪಕಡೆ ಜುಮ್ಮ ಅದೊಂದ್ಸಲ ಹೇಳಮ್ಮ. ಐತೇರಿಲ್ಲ ಕಡಿ ಪಕಡಿ ಜುಮ್ಮ ಮರ್ತೇ ಬಿಟ್ನಲ್ಲ. ಸಖತ್ತಾಗಿತ್ತಲ್ಲ ಇದು. ನಂಗೆ ಇಂಗ್ಲಿಷ್ ಅಲ್ಲಿ ಹೇಳ್ಬೋದಲ್ಲ. ಐತೇರಿ ಸ್ಟಿಕ್ಕಿಂಗ್ ಕ್ಯಾಚಿಂಗ್ ಗುಮ್ಮ. ಶ್ವೇತವ್ರೆ ನಿಮ್ಗೆ ಇಂಗ್ಲಿಷ್ ಚೆನ್ನಾಗಿ ಗೊತ್ತಲ್ಲ? ಇಲ್ಲ ಗೊತ್ತಿಲ್ಲ. ಸರಿ ಕನ್ನಡದಲ್ಲಿ ಹೇಳಿ. ಆಯ್ತಾರಿಲ್ಲ ಕಡಿ ಪಕಡಿ ಜುಮ್ಮ. ಆಯ್ತಾರಿಲ್ಲ ಕಡಿ ಪಕಡಿ ಜುಮ್ಮ. ಹಿಂಗೆ ಜಗ್ಗೇಶ್ವರ ತರ ಅನಿಕಾ ಅದು ಹೇಳ್ಕೊಡು. ಆಯ್ತಾರಿಲ್ಲ ಕಡಿ ಪಕಡಿ ಜುಮ್ಮ ಅಂತ. ಐತೇರಿಲ್ಲ ಕಡಿ ಪಕಡಿ ಜುಮ್ಮ. ಏನ್ ಮಾಡ್ಬೇಕೀಗ? ಈಗ ಮಾಡಿದ್ರೆ ಜಂಪ್ ಮಾಡ್ಬೇಕ. ರೆಡಿ 1 2 3 ಗೋ. ಆಯ್ತಾರಿಲ್ಲ ಕಡಿ ಪಕಡಿ ಜುಮ್ಮ. ಹೌದು ಶ್ವೇತಾ ಅವರೇ, ಯಾವುದು ಈ ಫಿಗರು? ಗೊತ್ತಿಲ್ಲಪ್ಪ. ಡೈರೆಕ್ಟರಾ, ನಿರ್ಮಾಪಕನಾ, ನಿರ್ದೇಶಕನಾ, ನೋ ಅಥವಾ ನಟನಾ? ಅದೇ ಅನ್ಕೊಂಡೆ ನೋಡಿ. ಇವ್ರನ್ನ ನೋಡ್ತಿದ್ರೆ ಯಾವುದೋ ಆಫ್ರಿಕನ್ ಝೂ ಇಂದ ತಪ್ಪಿಸ್ಕೊಂಡು ಬಂದಿರೋ ಪ್ರಾಣಿ ತರ ಕಾಣ್ತಿದ್ದಾನೆ. ಫಸ್ಟ್ ಇಮಿಡಿಯೇಟ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಕಾಲ್ ಮಾಡಬೇಕು. ವಾಟ್ ಡು ಯು ಮೀನ್? ಐ ಮೀನ್ ಬಚ್ಚಾ. ವೈ ಆರ್ ಯು ಕಾಲಿಂಗ್ ಮೀ ಮಚ್ಚಾ? ಚಾರ್ಜ್ ಹೋದ ಅಂದ್ರೆ ಜನರೇಟರ್ ಜಾಮ್ ಆಗ್ಬಿಟ್ಟು ಪ್ರೊಡಕ್ಷನ್ ಎಂದು ಬಿಡಬೇಕು. ಈಗ ಜಗ್ಗೇಶಣ್ಣ ಅಂದ್ರೆ ಬ್ಯಾನರಿಸಮ್. ಒಂದು ವಾಕ್ ಬರ್ಲಿ ಜಗ್ಗೇಶಣ್ಣ ಅಂತಾರ. ಸೂಪರ್. ರಚಿತ್ ಅವರು ಐ ಥಿಂಕ್ ಹಾರ್ ಬಿಡ್ತಿದ್ರು ಅನ್ಸುತ್ತೆ ಇವಾಗ. ಸೋಫಾದ ಮೇಲೆಲ್ಲ ನಿಂತ್ಕೊಂಡು ಡೈರೆಕ್ಟಿಂಗ್ ಮಾತ್ರನೇ ಬರ್ತಿದ್ದೀನಿ ನಾನು. ಹೇಗಿತ್ತು ಇವ್ರ ಪರ್ಫಾರ್ಮೆನ್ಸ್? ಅಯ್ಯೋ ಗ್ಯಾಬಿ, ಡಬ್ಬಿಂಗ್ ಮಾಡ್ರೋ ದಯವಿಟ್ಟು. ವಿಸಿಲು 1 2 3. ಗ್ಯಾಬಿ ಶೋ ಎಲ್ಲಿಟ್ಟಿದ್ರಿ ಈ ಟ್ಯಾಲೆಂಟ್ ನ ನೀವು? ಅಲ್ಲ ಮ್ಯಾಮ್, ನನಗೆ ಜಗ್ಗೇಶ್ ಸರ್ ತರ ಆಕ್ಟ್ ಮಾಡ್ಬೇಕು ಅಂತ ಕಾಲ್ ಬಂದಾಗ ನಂಗೆ ಸಖತ್ ಅಂದ್ರೆ ಸಖತ್ ಭಯ ಆಯ್ತು. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ನಮ್ಮಮ್ಮ ಟಿವಿಯಲ್ಲಿ ಯಾವಾಗ ಜಗ್ಗೇಶ್ ಸರ್ದು ವಿಡಿಯೋಸ್ ಬಂದ್ರೆ ಅವ್ರು ಜೋರಾಗಿ ನಕ್ಕರು. ನಾನು ನಮ್ಮ ಅಕ್ಕ ಏನಕ್ಕೆ ನಗ್ತಿದ್ದಾಳೆ ಅಂತ ನೋಡಿ ಬಂದ್ರೆ ಜಗ್ಗೇಶ್ ಸರ್ದು ವಿಡಿಯೋಸ್ ಆಗಿರುತ್ತೆ. ಸೊ ಎವರ್ ಸಿನ್ಸ್ ಐ ಆಮ್ ಚೈಲ್ಡ್ ನಾನು ನೋಡ್ತಾ ಇದ್ದೀನಿ ಅಂಡ್ ಅದನ್ನ ಇಮಿಟೇಟ್ ಮಾಡೋದು. ಈಗ ನೋಡಿರ್ಬೋದು ಡೈಲಾಗ್ಸು ಅಂದ್ರೆ ಹಿ ಇಸ್ ಎಪಿಟೋಮ್ ಆಫ್ ಕಾಮಿಡಿ ಅಂಡ್ ಅವ್ರದ್ದು ಎಕ್ಸ್ಪ್ರೆಷನ್ ತುಂಬಾ ಭಯ ಆಯ್ತು. ಸೊ ನಾನು ಅನ್ಕೊಂಡೆ ಅಟ್ಲೀಸ್ಟ್ ಬಾಡಿ ಲ್ಯಾಂಗ್ವೇಜ್ ಸ್ವಲ್ಪನಾದ್ರೂ ಟ್ರೈ ಮಾಡೋಣ ಅಂತ. ಸೊ ತುಂಬಾ ವಿಡಿಯೋಸ್ ನೋಡಿ ಪ್ರಾಕ್ಟೀಸ್ ಮಾಡಿ ಮಾಡಿದ್ದು ಮ್ಯಾಮ್. ಬಟ್ ಓವರ್ ಆಲ್ ಯು ಕಿಲ್ಡ್ ಇಟ್, ಯು ನೇಲ್ಡ್ ಇಟ್. ಅದ್ ಏನೇನಿದೆ ಅಷ್ಟು ಮಾಡಿ ಮುಗಿಸ್ಬಿಟ್ಟೆ ಗ್ಯಾಬಿ ನೀನು. ರಿಕ್ವೆಸ್ಟ್ ಜಗ್ಗೇಶ್ ಸರ್ ಒಂದು ಹಾವಾದ್ರೂ ಕಚ್ಚಬಾರ್ದ ಆ ಹಾಡ್ನ ಪ್ಲೀಸ್ ಪ್ಲೇ ಮಾಡಿ. ಐ ರಿಯಲಿ ವಾಂಟ್ ಗ್ಯಾಬಿ ಟು ಡಾನ್ಸ್ ಫಾರ್ ಇಟ್. ಮ್ಯೂಸಿಕ್. ಹಾವಾದ್ರೂ ಕಚ್ಚಬಾರ್ದ.
ನಮ್ಮ ನವರಸ ನಾಯಕ ಜಗ್ಗೇಶ್ ಸರ್ ಅಂತಂದ್ರೆ ನಿಜವಾಗ್ಲೂ ಅಲ್ಲಿ ನಗು ಇದ್ದೇ ಇರುತ್ತೆ. ನಮ್ಮ ಕಾಮಿಡಿ ಕಿಲಾಡಿಗಳಲ್ಲಿ ಅವರು ಜಡ್ಜ್ ಆಗಿ ಭಾಗವಹಿಸಿರೋದು ನಮ್ಮೆಲ್ಲರ ಹೆಮ್ಮೆ. ಜಗ್ಗೇಶ್ ಸರ್, ವಿ ಆಲ್ ಲವ್ ಯು. ರಾಘು, ಇಂಪಾಸಿಬಲ್. ಗ್ಯಾಬ್ರಿಯಲ್ಲ ಬಗ್ಗೆ ಒಂದು ವಿಚಾರ ಹೇಳ್ಬೇಕು ಅಂದ್ರೆ ಬಹಳ ಬಹಳ ಪ್ರಾಮಾಣಿಕ ವ್ಯಕ್ತಿ ಗ್ಯಾಬ್ರಿಯಲ್ಲ. ಅವ್ರು ಏನೇ ಕೆಲಸ ಮಾಡಿದ್ಲು ಆಕೆ 100% ಕೊಡ್ತಾರೆ. ಅದೆಷ್ಟೇ ಕಷ್ಟ ಆಗ್ಲಿ ಅದ್ರ ಹಿಂದೆ ಹಾಕೋದೇ ಇಲ್ಲ, ಮುಂದಿಡೋ ಹೆಜ್ಜೆ ಹಿಂದೆ ಇಡೋದೇ ಇಲ್ಲ ಗ್ಯಾಬ್ರಿಯಲ್ಲ. ಯಾಕಂದ್ರೆ ಜಗ್ಗೇಶನ್ನ ಇಮಿಟೇಟ್ ಮಾಡೋದಿದೆಯಲ್ಲ ಅದು ನೆಕ್ಸ್ಟ್ ಇಂಪಾಸಿಬಲ್. ಹೌದು, ಇವತ್ತಿನ ಜನರೇಷನ್ ಅದು ಕಷ್ಟ. ಯಾಕೆಂದ್ರೆ ಲ್ಯಾಂಗ್ವೇಜ್ ಮೇಲೆ ಹಿಡ್ತಾ ಇಲ್ಲ ಅಂದ್ರೆ ಅದನ್ನ ಇಮಿಟೇಟ್ ಮಾಡಕ್ ಸಾಧ್ಯ ಇಲ್ಲ. ಹೌದು, ಅವ್ರು ಬರೀ ಕಾಮಿಡಿ ಮಾಡ್ಲಿಲ್ಲ, ಜಗ್ಗೇಶಣ್ಣ ಅವರು ಬರೀ ಕಾಮಿಡಿ ಮಾಡ್ಲಿಲ್ಲ, ಕಾಮಿಡಿ ಜೊತೆಗೆ ಅದ್ಭುತವಾದಂತ ಕಥೆಗಳನ್ನ ಮಾಡಿದ್ರು. ಜೊತೆಗೆ ಕನ್ನಡನ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀತಿಸಿದ್ರು ಅವ್ರ ಸಿನಿಮಾಗಳ ಮುಖಾಂತರ. ಆದ್ರೆ ಇವತ್ತು ಗ್ಯಾಬಿ, ಕಂಗ್ರ್ಯಾಚುಲೇಷನ್ಸ್ ಟು ಯು. ಕಂಗ್ರ್ಯಾಚುಲೇಷನ್ಸ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಓಕೆ, ಈಗ ಗ್ಯಾಬ್ರಿಯಲ್ ಅವರು ಡೈಲಾಗ್ ಎಲ್ಲ ಹೇಳಿದ್ರು. ಈಗ ಅವರು ಮ್ಯಾನರಿಸಮ್ ಏನಾದ್ರು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರಾ? ನೋಡೋಣ ಅಲ್ಲ ಗ್ಯಾಬ್ರಿಯಲ್ಲ, ಗಿವ್ ಇಟ್ ಎ ಟ್ರೈ. ಅಯ್ಯಪ್ಪ, ವೆರಿ ಕ್ಯೂಟ್ ಗ್ಯಾಬ್ರಿಯಲ್ಲ. ಅದ್ಭುತವಾಗಿ ಬಂದು ಪರ್ಫಾರ್ಮ್ ಮಾಡಿದ್ರಿ. ಪಾಯಿಂಟ್ ಎಲ್ಲ ಎಕ್ಸ್ಪ್ರೆಷನ್ಸ್, ಪ್ರತಿಯೊಂದು ಅವರ ಹಾವಭಾವನ ಗಮನಿಸಿ ಬಂದು ಈ ವೇದಿಕೆ ಮೇಲೆ ನೀವು ಪ್ರೆಸೆಂಟ್ ಮಾಡಿದ್ರಾ. ಥ್ಯಾಂಕ್ ಯು. ಏಯ್ ಕುತ್ತೆ, ಕನ್ವರ್ ನಹಿ ಕನ್ವರ್ ಲಾಲ್ ಬೋಲೋ ಅಂತ ಅಂಬಿ ಅಣ್ಣ ಆವಾಜ್ ಹಾಕಿದ್ರೆ ಆಹಾ, ಆ ಕದರೇ ಬೇರೆ. ಇದೇ ರೆಬೆಲ್ ಗೆಟಪ್ ಅಲ್ಲಿ ಡಬಲ್ ಮಜಾ ಕೊಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ಲೆಟ್ಸ್ ವೆಲ್ಕಮ್ ಪುಷ್ಪ ಅಲಿಯಾಸ್ ನಮ್ಮ ಚಾಲೆಂಜಿಂಗ್ ಕ್ವೀನ್ ಅಪೂರ್ವ ಶ್ರೀ ಅವರು. ಕುತ್ತೆ, ಸಿನಿಮಾ ನೋಡಿ ಲಾಂಗ್ ಹಿಡ್ಕೊಂಡು ರೌಡಿಸಮ್ ಮಾಡೋರು ನೀವು. ಲಾಂಗ್ ಜೊತೆನೆ ಜೀವನ ಮಾಡಿ ಅದನ್ನ ಹೆಂಗ್ ಉಪಯೋಗಿಸ್ಬೇಕು ಅಂತ ಹೇಳ್ಕೊಟ್ಟಿದ್ ಗುರು ಕಣ ನಾನು ಬೇಟೆ. ಅಂಬರೀಷಡ ಆಶೀರ್ವಾದ ಮಾಡೋಣ. ಪುಷ್ಪರೇ, ಪುಷ್ಪ ಮೂವಿ ಡೈಲಾಗ್ ಹೇಳ್ತಿರಲ್ಲ, ಅದನ್ನ ಅಂಬರೀಷ್ ಅಣ್ಣ ಹೇಳಿದ್ರೆ ಹೇಗಿರುತ್ತೆ? ಪುಷ್ಪ ಅಂದ್ರೆ ಫ್ಲವರ್ ಅನ್ಕೊಂಡ, ನೋ ಫೈರ್, ತಗ್ಗದೇ ಇಲ್ಲ. ಅದನ್ನೇ ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಹೆಂಗಿರುತ್ತೆ? ಯು ಥಿಂಕಿಂಗ್ ಫ್ಲವರ್ ಅಂಡ್ ಪುಷ್ಪ ಫ್ಲವರ್?
ನೋ ಫೈರ್, ನೋ ಬೆಂಡಿಂಗ್, ಓನ್ಲಿ ಫೈಂಗ್. ಚಾನ್ಸೇ ಇಲ್ಲ. ನೋ ವೇ, ನೋ ವೇ. ಅಂಬರೀಷ್ ಅಣ್ಣ ಅಂತಂದ್ರೆ ನಮ್ಮೆಲ್ಲರಿಗೂ ಈ ರಾಮಾಚಾರಿ ಚಿತ್ರದ ಜಲೀಲ ಪಾತ್ರ ಜ್ಞಾಪಕ ಬರುತ್ತಲ್ವಾ? ಹೌದು. ಸೊ ಆ ಒಂದು ಚಿತ್ರದ ಒಂದೇ ಒಂದು ಝಲಕ್ ಸ್ಟೇಜ್ ಮೇಲೆ ಆದ್ರೆ ಹೇಗಿರುತ್ತೆ? ಮೇರಿ ಸಪನಾ ಕಿ ರಾಣಿ ಕಬ್ ಆಯಿಗಿತ್ತು. ಏ ಬುಲ್ಬುಲ್ ಮಾತಾಡಕ್ಕಿಲ್ವಾ? ಹೋಗು ಹೋಗು, ಸಾಯಂಕಾಲ ಇತ್ತಾಗೆ ಬರ್ಬೇಕಲ್ವಾ? ಈ ಜಲೀಲ ಒಂದ್ಸರಿ ಬಲೆ ಹಾಕಿದ್ಮೇಲೆ ಪಕ್ಷಿ ಅದ್ರಲ್ಲಿ ಬೀಳಲೇಬೇಕು. ಓಕೆ ಪುಷ್ಪ ಅವರೇ, ಇವತ್ತು ಅಂಬರೀಷ್ ಅಣ್ಣ ಮಂಡ್ಯದ ಗಂಡು ಅವರ ಒಂದು ಗೆಟಪ್ ನೀವು ವೇದಿಕೆ ಮೇಲೆ ಹಾಕಿದ್ದೀರಾ, ಹೇಗನ್ನಿಸ್ತಾ ಇದೆ ನಿಮ್ಗೆ? ತುಂಬಾ ಖುಷಿ ಆಗ್ತಿದೆ. ಯಾಕೆಂದ್ರೆ ನಾವು ಮಂಡ್ಯದವರು, ಅಣ್ಣನ ಮಂಡ್ಯ ಮೈಸೂರು ಪ್ಲೇಸು. ಮತ್ತೆ ನಾನು ಫಸ್ಟ್ ಸಿನಿಮಾ ಮಾಡಿದ್ದೆ ಅಂಬರೀಷ್ ಅಣ್ಣನ ಸಿನಿಮಾ. ಹಾಗಾಗಿ ಇವತ್ತು ಅವ್ರ ಗೆಟಪ್ ನಾನು ಹಾಕೊಂಡಿದ್ದೀನಿ. ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ನಾನು ಅವ್ರ ಸಿನಿಮಾ ಮೊದಲನೇದಾಗಿ ಮಾಡಿದ್ದು, ಇವತ್ತು ಈ ವೇದಿಕೆ ಮೇಲೆ ಅಂಬರೀಷ್ ಅಣ್ಣನ ಗೆಟಪ್ ಹಾಕೊಂಡಿದ್ದು. ನನಗಂತೂ ತುಂಬಾ ಖುಷಿ ಆಗ್ತಿದೆ. ವೆರಿ ನೈಸ್. ನಾನು ಆಕ್ಚುಲಿ ಇದಕ್ಕೋಸ್ಕರ ಕಾಯ್ತಾ ಇದ್ದೆ. ಅಂಬರೀಷ್ ಅಂಕಲ್ ಗೆಟಪ್ ಹಾಕೊಂಡಿರೋ ಪುಷ್ಪ ಅವ್ರು ಆಕ್ಚುಲ್ ಆಗು ರೆಬೆಲ್ ತರನೇ, ಜೊತೆಯಲ್ಲಿ ಅವ್ರ ಸೀರಿಯಲ್ ಕೂಡ ಅವ್ರ ಪಾತ್ರನೂ ಕೂಡ ಒಂಥರ ರೆಬೆಲ್ಲೇ, ಒಂಥರ ಹೊರಟಾಗಿ ತುಂಬಾನೇ ಜೋರಾಗಿ ಮಾತಾಡೋಂಥ ಕ್ಯಾರೆಕ್ಟರ್ ಅಲ್ವಾ? ಸೊ ಅವ್ರಿಗೆ ಬಹಳ ಕರೆಕ್ಟಾಗಿ ಸೂಕ್ತವಾಗಿ ಕೊಟ್ಟಿದ್ದಾರೆ. ಅಪೂರ್ವರೇ ತುಂಬಾ ಖುಷಿ ಆಯ್ತು ನೀವು ಅಂಬರೀಷ್ ಅಂಕಲ್ ಅವರ ಪರ್ಫಾರ್ಮೆನ್ಸ್ ಮಾಡಿದ್ದು. ಅಂಡ್ ಮೋರೋವರ್ ಅವ್ರ ಹಾಡಿದೆಯಲ್ಲ, ನಾನು ಯಾರು ಯಾವ ಊರು, ಅದೊಂಥರ ಸಿಗ್ನೇಚರ್ ತರ ಉಳ್ಕೊಂಡ್ಬಿಟ್ಟಿದೆ. ಆ ಸಾಂಗ್ ಮಾಡಿದ್ರೆ ಅದ್ರ ಆ ಜೋಶೇ ಬೇರೆ, ಅದ್ರ ಸ್ಟೈಲೇ ಬೇರೆ. ಅಂಬರೀಷ್ ಅಂಕಲ್ ಎಲ್ರಿಗೂ ಗೊತ್ತಿರೋದು ಅವರ ಒಂದು ಓಪನ್ನೆಸ್, ಅಂದ್ರೆ ಅವ್ರು ಎಷ್ಟು ಓಪನ್ ಆಗಿ ಮಾತಾಡ್ತಾರೆ, ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳ್ಳೋದಿಲ್ಲ. ಇನ್ಫ್ಯಾಕ್ಟ್ ಅವ್ರು ಬೈಕೊಂಡು ಮಾತಾಡ್ತಾರೆ, ಅವ್ರ ಜೊತೆಲಿರೋರು ಅವ್ರು ಕರೆಕ್ಟ್ ಆಗಿದ್ದಾರೆ ಅಂತ, ಖುಷಿಯಾಗಿದ್ದಾರೆ ಅಂತ. ಅವ್ರ ಅಕಸ್ಮಾತ್ ಮೆತ್ತಗೆ ಮಾತಾಡ್ಬಿಟ್ರೆ, ಯಾಕಣ್ಣ ಏನಾಯ್ತಣ್ಣ, ಯಾಕೆ ಸಪ್ಪಗಿದ್ದೀರಾ ಅಂತಾರೆ. ಅವಾಗಲೇ ನಾರ್ಮಲ್ ಆಗಿದ್ದಾರೆ ಅಂಬರೀಷ್ ಅಣ್ಣ ಅಂತ. ಅಂಡ್ ಎಂತೆಂಥ ಗರಡಿಲಿ ಬೆಳೆದವ್ರಲ್ಲ ಅಂಬರೀಷ್ ಅಂಕಲ್ ಆಗ್ಲಿ, ವಿಷ್ಣುವರ್ಧನ್ ಅಂಕಲ್ ಆಗ್ಲಿ, ಪುಟ್ಟಣ್ಣ ಅವರ ಗರಡಿಲಿ ಬೆಳೆದು ನಾಗರಹಾವು ಸಿನಿಮಾದಲ್ಲಿ ಆ ಜಲೀನನ್ ಪಾತ್ರ ಇವತ್ತಿಗೂ ನಮ್ಮ ಮನಸ್ಸಲ್ಲಿ ಹಾಗೆ ಇದೆ. ಅಂದ್ರೆ ಅವ್ರ ಇಡೀ ಜೀವನನ ಆ ಪರ್ಸನಾಲಿಟಿ ಒಗ್ಕೊಂಡು ಬಂದಿದ್ದು ಆ ಒಬ್ರಿಗೆ ಮಾತ್ರ, ಇನ್ಯಾರಿಗೂ ಕೂಡ ಅವ್ರ ತರ ಇರಕ್ಕಾಗಲ್ಲ. ಆ ಒಂದು ಇದೆಯಲ್ಲ, ಅದೊಂಥರ ಗಾಂಭೀರ್ಯ, ಅದೊಂಥರ ಆ ಮಜಾನೇ ಬೇರೆ ಅವ್ರ ಜೊತೆ ಮಾತಾಡ್ಬೇಕಾರೆ. ಅವ್ರು ಮಾಡಿರೋ ಅಷ್ಟು ಸಿನಿಮಾಗಳಲ್ಲಿ ಮೃದು ಸ್ವಭಾವದ ಸಿನಿಮಾ ಮಾಡಿರೋದು ಬಹಳ ಕಡಿಮೆ. ಅವರು ಒಂದು ಹೃದಯ ಹಾಡಿದ್ದು ಇರ್ಬೋದು, ಮಣ್ಣಿನ ದೋಣಿ ಇರ್ಬೋದು, ಆ ತರ ಸಿನಿಮಾಗಳಿನ್ ಎಲ್ಲ ಜೋರಾಗೆ ಮಾಡಿರೋ ಪಾತ್ರಗಳು. ಏನ್ ಖುಷಿ ಆಗುತ್ತೆ ಅವ್ರನ್ನ ನೋಡಿದ್ರೆ. ಅವ್ರು ಯಾವ್ದಾರ ಒಂದು ಸಮಾರಂಭದಲ್ಲಿ ಅವ್ರ ವೇದಿಕೆ ಮೇಲೆ ಕೂತಿರ್ತಾರೆ, ಅವ್ರ ಫ್ಯಾನ್ಸ್ ಎಲ್ಲ ಮಾತಾಡ್ಬೇಕಾದ್ರೆ ಕಣ್ಣಲ್ಲೇ ನೋಡ್ತಾರೆ, ಅವರು ಕಣ್ಣಲ್ಲೇ ಅಂತ ಹೇಳ್ತಾರೆ. ಆಮೇಲೆ ಮೈಕ್ ತಗೊಂಡು ಮಾತಾಡ್ಬೇಕಾರೆ ಅವ್ರು ಬೈಕೊಂಡು ಮಾತಾಡಿದ್ರೆ ಜನ ಶಿಲೆ ಚಪ್ಪಾಳೆ ಎಲ್ಲ ಹೊಡಿಯೋದು. ಆ ಥರ ಮೇಂಟೈನ್ ಮಾಡ್ಕೊಂಡು ಬಂದಂಥ ವ್ಯಕ್ತಿತ್ವ. ಆಮೇಲೆ ಸ್ನೇಹಿತರು, ಜೀವನದಲ್ಲಿ ಅವ್ರು ಪಡ್ಕೊಂಡಂಥ ಸ್ನೇಹಿತರು ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ. ಇಡೀ ಪ್ರಪಂಚದಾದ್ಯಂತ ಅವ್ರಿಗಿರುವಂಥ ಈ ಸ್ನೇಹ, ಅವರು ಕೊಡುವಂಥ ಗೌರವ ಇದೆಯಲ್ಲ. ಕಲಾವಿದರ ಸಂಘದ ಭವನದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರು, ಅಲ್ಲಿ ಅವ್ರ ಸ್ನೇಹಿತರನ್ನೆಲ್ಲ ಕರೆದಿದ್ರು. ಮೋಹನ್ ಬಾಬು ಸರ್, ಇನ್ನೊಂದು ದೊಡ್ಡ ಗಣ್ಯರೆಲ್ಲ ಬಂದಿದ್ರು. ಅವ್ರನ್ನೆಲ್ಲ ಇವ್ರು ಯಾವ ಥರ ಮಾತಾಡ್ಸೋದು, ನಾವು ಬನ್ನಿ ಸರ್, ಹೋಗಿ ಸರ್ ಅಂತ ಮಾತ್ರ ಹಂಗೆಲ್ಲ. ಬರ ಬೇಗ, ಬೇಗ ಕೂತ ಯಾರನ್ನ ಮಾತಾಡ್ಸೋರು ಇರೋದ್ರು, ದೊಡ್ಡ ಸ್ಟಾರ್ನ ಮಾತಾಡಿಸಿರೋದು. ಅವರೆಲ್ಲ ಬಂದೆ ಅಂಬಿ ಅಂತಾರೆ. ಸೊ ಸುಮ್ಮನೆ ಆತರ ಬೈದ್ರೆ ಯಾರು ಬೈಸ್ಕೊಳ್ಳೋದಿಲ್ಲ. ಅಂದ್ರೆ ಇವ್ರ ಮನಸ್ಸಲ್ಲಿ ಅವ್ರ ಬಗ್ಗೆ ಪ್ರೀತಿ ಇದೆ, ಅಷ್ಟರ ಮಟ್ಟಿಗೆ ಗೌರವ ಸಂಪಾದಿಸಿದ್ರೆ ಅನ್ನೋ ಕಾರಣಕ್ಕೆ ಮಾತ್ರ ಇವತ್ತು ಅಂಬರೀಷ್ ಅಂಕಲ್ ಅಂಬಿ ಮಾಮ ಆಗಿರೋದು ಎಲ್ರಿಗೂ. ಸೊ ವಿ ಟೆರಿಬ್ಲಿ ಮಿಸ್ ಹಿಮ್. ಅಂಥ ನಗುವನ್ನ, ಅಂಥ ಪ್ರೀತಿಯನ್ನು ಎಲ್ರಿಗೂ ಕೊಡ್ತಾ ಇದ್ದಂಥ ಅಂಬರೀಷ್ ಅಂಕಲ್ ಅವರ ಪಾತ್ರ ಇವತ್ತು ಅಪೂರ್ವ ಅವ್ರು ಮಾಡಿರೋದು ಅಷ್ಟೇ ಎಫೆಕ್ಟಿವ್ ಆಗಿತ್ತು, ಅಷ್ಟೇ ಎಂಜಾಯ್ ಮಾಡ್ಕೊಂಡು ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಾಘವ್ರೆ. ರಚಿತಾ ಅವರೇ, ಅಂಬರೀಷ್ ಅಣ್ಣ ಅವ್ರು ಹೇಳಿದಂತ ಬುಲ್ ಮಾತಾಡಕ್ಕಿಲ್ವಾ ಅನ್ನೋ ಡೈಲಾಗು ಸೂಪರ್ ಫೇಮಸ್ ಅದು. ಆದ್ರೆ ಅದೇ ಒಂದು ಟೈಟಲ್, ಅದೇ ಒಂದು ಶೀರ್ಷಿಕೆನ ಇಟ್ಕೊಂಡು ಒಂದು ಸಿನಿಮಾ ಬರುತ್ತೆ. ಆ ಶೀರ್ಷಿಕೆ ಇರುವಂತ ಸಿನಿಮಾ ಮೂಲಕ ನೀವು ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡ್ತೀರಾ. ಇವತ್ತಿಗೂ ರಚಿತಾರಾಮ್ ಅಂತಂದ್ರೆ ಬುಲ್ ರಚಿತಾರಾಮ್ ಅಂತಾನೆ ಫೇಮಸ್ ಇವರು. ಆ ಸಿನಿಮಾದಲ್ಲಿ ಅಂಬಿ ಸರ್ ಕೂಡ ಪಾತ್ರ ಮಾಡ್ತಾರೆ ಬುಲ್ಬುಲಲ್ಲಿ. ಸೊ ನನ್ನ ಅದೃಷ್ಟ, ನನ್ನ ಭಾಗ್ಯ ಅದು. ಅದಾದ ನಂತರ ನನ್ನ 3ನೇ ಸಿನಿಮಾ ಬಂದು ಅಂಬರೀಷ, ಅದರಲ್ಲೂ ಕೂಡ ಅಂಬಿ ಸರ್ ಇರ್ತಾರೆ. ನಾನು, ದರ್ಶನ್ ಸರ್, ಅಂಬಿ ಸರ್. ಸೊ ಅವರ ಹೆಸರಲ್ಲಿ ಒಂದು ಸಿನಿಮಾ, ಅವರ ಫೇಮಸ್ ಡೈಲಾಗ್ ಅದು ಒಂದು ಶೀರ್ಷಿಕೆ ಆಗುತ್ತೆ. ಸೊ ದರ್ಶನ್ ಸರ್ ಒಂದು ಮಾತು ಹೇಳ್ತಾರೆ, ಅವರ ಒಂದು 25 ವರ್ಷದ ಕರಿಯರಲ್ಲಿ 55 ಸಿನಿಮಾದಲ್ಲಿ ಮೊದಲನೇ ಬಾರಿ ಒಂದು ಹೀರೋಯಿನ್ ಟೈಟಲ್ ಅಂತ ಸಿನಿಮಾದಲ್ಲಿ ಇರೋದು ಅಂದರೆ ಬುಲ್ಬುಲ್. ಎಲ್ಲ ಹೀರೋ ಓರಿಯೆಂಟೆಡ್ ಟೈಟಲ್ಸ್ ಇರೋದು.
ಸೊ ಯು ಆರ್ ವೆರಿ ಲಕ್ಕಿ ಅಂತ ಹೇಳ್ತಾರೆ. ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಟು ದ ಎಂಟೈರ್ ಟೀಮ್ ಅಗೇನ್, ಬುಲ್ಬುಲ್ ಟೀಮ್ಗೆ. ಓಪನ್ ಹಾರ್ಟೆಡ್, ತುಂಬ ಪ್ಯೂರ್ ಸೋಲ್ ಅಂಬಿ ಸರ್. ಒಂಚೂರು ಕಲ್ಮಶ ಇಲ್ಲದೆ ಇರುವಂಥವ್ರು. ಹಿಂದೆ ಒಂದು ಮುಂದೆ ಒಂದು ಡೈರೆಕ್ಟು ಸ್ಟ್ರೈಟ್ ಹಿಟ್ಟು ಆನ್ ಫೇಸ್ ಕೊಟ್ಬಿಡ್ತಾರೆ, ಅದು ಯಾರೇ ಆಗಿರಲಿ. ಆ್ಯಂಡ್ ತುಂಬ ಖುಷಿ ಆಗುತ್ತೆ ಅವ್ರ ಸುತ್ತೂರ ಇರೋದಕ್ಕೆ. ಅಷ್ಟು ಮಜಾ ಮಾಡಿಸ್ತಾರೆ, ಅಷ್ಟು ಚೆನ್ನಾಗಿ ತಿನ್ನಿಸ್ತಾರೆ. ನಿಜವಾಗ್ಲೂ ನಾನು ಮೈಸೂರು ಮಹಾರಾಜನ ನಾನು ಲೈವಲ್ಲಿ ನೋಡಿಲ್ಲ, ಬಟ್ ನಾನು ನೋಡಿರೋಂಥ ಮಹಾರಾಜ ಇವರೇ ನನ್ನ ಜೀವನದಲ್ಲಿ, ಅಂಬಿ ಸರ್. ತುಂಬ ಖುಷಿ ಆಯಿತು. ನನ್ನ ಫೇವ್ರೆಟ್ ಎಪಿಸೋಡ್ ನಿಜವಾಗ್ಲೂ ಹೇಳ್ತೀನಿ ಇದು. ಆ್ಯಂಡ್ ಅಪೂರ್ವ ಮ್ಯಾಮ್, ನೀವು ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ರಿ. ಆ್ಯಂಡ್ ಅವ್ರ ಥರ ನೀವು ಡೈಲಾಗ್ ಹೇಳ್ತಿರ್ಬೇಕಾದ್ರೆ ಆ ಗತ್ತಲ್ಲೇ ಇತ್ತು ನಿಮ್ಮ ವಾಯ್ಸ್ ಆಗಿರ್ಬೋದು, ನಿಮ್ಮ ಪರ್ಫಾರ್ಮೆನ್ಸ್ ಆಗಿರ್ಬೋದು. ವೆರಿ ನೈಸ್, ತುಂಬ ಖುಷಿ ಆಯಿತು. ಆ ಬುಲ್ಬುಲ್ ಮಾತಾಡೋಕ್ಕಿಲ್ಲ ಅನ್ನೋದು ಫಾರ್ ಎವರ್ ಇಟ್ಸ್ ಗೋನ್ ಬಿ ಮೈ ಫೇವ್ರೆಟ್ ಸೀನ್. ಥ್ಯಾಂಕ್ ಯು ರಚಿತಾ. ಈಗ ಅಂಬಿ ಅಣ್ಣವರು ಸ್ಟೇಜ್ ಮೇಲೆ ಇದ್ದಾರೆ. ಇವರ ಕುಚುಕು ಗೆಳೆಯ, ಜೀವದ ಗೆಳೆಯ ಅಂತಂದ್ರೆ ಅದು ನಮ್ಮೆಲ್ಲರ ಪ್ರೀತಿಯ ವಿಷ್ಣು ದಾದ. ಅವರು ಕೂಡ ಇಲ್ಲೇ ಇದ್ದಾರೆ. ಸೊ ಇಬ್ಬರ ಗೆಳೆಯರ ಮಿಲನ ಇಲ್ಲಿ ಆದ್ರೆ ಹೇಗಿರುತ್ತೆ ನೋಡೋಣ ಅಲ್ಲ. ಕುಚ್ಚುಕು 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 ನೀನು ಚಡ್ಡಿ ದೋಸ್ತಿ ಕಾಣ ಕುಚ್ಚುಕು, ಜೀವಕ್ಕಿನ್ನ ದಾಸ್ತಿ ಕಾಣ ಕುಚ್ಚುಕು. ಓ ಗೆಳೆಯ, ಜೀವದ ಗೆಳೆಯ, ನಿಂಗೆ ಶಾನೆ ಕ್ವಾಪ ಕಣೋ. ಕ್ವಾಪಕ್ಕೂ ಒಂದು ಕೈ ಪ್ರೀತಿ ಜಾಸ್ತಿ ಕಣೋ. ಕುಚ್ಚುಕು ಕುಚ್ಚುಕು. ಗೆಳೆತನ ಅಂದ್ರೆ ಹೀಗೆ ಇರಬೇಕು ಅಂತ ತೋರಿಸ್ಕೊಟ್ಟಂತ ಇಬ್ಬರು ದಿಗ್ಗಜರು ನಮ್ಮ ಕುಚುಕು ಹಾಡಿಗೆ ಇಲ್ಲಿ ಪರ್ಫಾರ್ಮ್ ಮಾಡಿದ್ರು. ಆ ಸ್ನೇಹವನ್ನ ನಮ್ಮ ವೇದಿಕೆ ಮೇಲೆ ತಂದಿದ್ದಾರೆ. ಥ್ಯಾಂಕ್ ಯು ಅಂಬಿ ಅಣ್ಣವ್ರೆ, ಅಂಡ್ ಥ್ಯಾಂಕ್ ಯು ವಿಷ್ಣು ದಾದ. ಥ್ಯಾಂಕ್ ಯು. ರಥ ಬಂದ್ರೆ ಗಾಳಿ ಬೀಸುತ್ತೆ, ಐರಾವತ ಬಂದ್ರೆ ಬಿರುಗಾಳಿನೇ ಬೀಸುತ್ತೆ. ದರ್ಶನ್ ಬಾಸ್ ಗೆಟಪ್ ಅಲ್ಲಿ ದರ್ಶನ ಕೊಡೋದಕ್ಕೆ ಬರ್ತಾ ಇದ್ದಾರೆ. ಸ್ವಾಗತಿಸಿ ಹೆಚ್ ಫಾರ್ ಹೇಮಲತಾ. ಫೈಟ್ ಮಾಡಕ್ ಬೇಕಾಗಿರೋದು ಗ್ರೌಂಡು, ಬ್ಯಾಕ್ ಗ್ರೌಂಡ್ ಅಲ್ಲ. ಇನ್ನೊಂದ್ಸಲಿ ಏನಾದ್ರೂ ಹಾರಾಡೋದು ಎಗರಾಡೋದು ಮಾಡಿದ್ರೆ ಮಕ್ಕಳ ಕತ್ತರಿಸಾಕ್ಬಿಡ್ತೀನಿ. ಬಾಸ್ ನೋಡೋ ಕತ್ತಿ ಎತ್ತಿ ಎತ್ತು ಎತ್ತು ಆರ್ತಿ ಅಂತಿತ್ತಲ್ಲ ಬಾಸ್. ಪ್ರತಾಪ್ ಕುರಿ ಕೇಳಿ ಇಲ್ಲಿ. ನೋಡೋ ಕತ್ತು ಎತ್ತಿ, ಅದೇ ನೋಡೋ ಕತ್ತು ಎತ್ತಿ ಎತ್ತೋ ಎತ್ತೋ ಆರ್ತಿ
ಏನೇ ಇದ್ರು ಆರ್ತಿ ಅಲ್ಲಿಗೆ ಹೋಗ್ಬೇಕು. ಯಾಕಂದ್ರೆ ಅವ್ರು ಯಾವಾಗ್ಲೂ ಅಷ್ಟೇ, ಈ ಆರ್ತಿನ ಅವ್ರಿಗೆ ಇಲ್ಲ ಸನ್ಮಾನ ಅವ್ರಿಗೆ ಮಾಡ್ತೀವಿ ಅಂತಂದ್ರೆ ಅವ್ರು ಯಾವಾಗ್ಲೂ ಬೇಡ ಅಂತಾರೆ. ಅವ್ರ ಜೊತೆಲಿರೋರು, ಅವ್ರ ಚಿಕ್ಕ ಚಿಕ್ಕ ಆರ್ಟಿಸ್ಟ್ಗಳು ಯಾರು ಇರ್ತಾರೆ, ಅವ್ರಿಗೆ ಸನ್ಮಾನ ಆಗ್ಬೇಕು, ಅವ್ರಿಗೆ ಆರ್ತಿ ಆಗ್ಬೇಕು ಅಂತ ಯಾವಾಗ್ಲೂ ಹೇಳ್ತಿರ್ತಾರೆ. ಹೇಳ್ಬಿಡ್ತೀನಮ್ಮ, ಇದನ್ನ ಇಟ್ಬಿಟ್ಟು ಬಂದ್ಬಿಡ್ತೀನಿ, ಕೈ ಸುಡ್ತಾ ಇದೆ. ನಮ್ ಡಿ ಬಾಸ್ಗೆ ಜೋರಾಗಿ ಒಂದು ಚಪ್ಪಾಳೆ ಬರಲಿ. ದರ್ಶನ್ ಅವರು ಅಂತಂದ್ರೆ ಎಲ್ಲರಿಗೂ ಅಚ್ಚುಮೆಚ್ಚು, ಅದರಲ್ಲೂ ಅಭಿಮಾನಿಗಳಿಗೆ ಹಬ್ಬಾನೇ ಸರಿ. ಇವತ್ತು ಡಿ ಬಾಸ್ ಗೆಟಪ್ ಅಲ್ಲಿ ನೀವು ಬಂದಿರೋದು ನಿಮ್ಗೆಷ್ಟು ಖುಷಿ ಕೊಡ್ತಾ ಇದೆ, ಅಂಡ್ ದರ್ಶನ್ ಬಾಸ್ ಬಗ್ಗೆ ನಿಮ್ಗೆಷ್ಟು ಅಭಿಮಾನ ಇದೆ? ಅವ್ರ ಹೆಸರು ಹೇಳಿದ್ರೇನೆ ನನಗೆ ಫುಲ್ ರೋಮಾಂಚನ. ಏನಕ್ಕೆ ಅಂದ್ರೆ ಅವ್ರನ್ನ ನನ್ನ ಪ್ರೀತಿಯಿಂದ ಡಾರ್ಲಿಂಗ್ ಅಂತಾನೆ ಯಾವಾಗ್ಲೂ ಕರೆಯೋದು. ಅದು 10,000 ಕ್ರೌಡ್ ಇರಲಿ, ಲಕ್ಷಾನ್ಗಟ್ಲೆ ಇರಲಿ, ಅವ್ರೊಬ್ಬರೇ ಇರಲಿ, ನಾನು ಯಾವಾಗ್ಲೂ ಡಾರ್ಲಿಂಗ್ ಅಂತ ಕರಿತಾ ಇರ್ತೀನಿ. ಅಷ್ಟು ಇಷ್ಟ ನನಗೆ ಅವ್ರು ಕಂಡ್ರೆ. ಇವತ್ತು ಈ ಸ್ಟೇಜಲ್ಲಿ ಅವ್ರ ಗೆಟಪ್ ನಾನು ಹಾಕೊಂಡಿರೋದು, ಅವ್ರ ಹಾಡಿಗೆ ಪರ್ಫಾರ್ಮ್ ಮಾಡಿರೋದು ನನಗೊಂದು ಕನ್ಸ್ತರ ಇದೆ ಇವತ್ತು. ಐ ಥಿಂಕ್ ಇದಕ್ಕೆ ಬಹುಶಃ ನಾನು ಈ ಹಾಡು ಡಾನ್ಸ್ ಏನಿದೆ ಇವತ್ತು ಮಾಡಿದೆ, ಅದಕ್ಕೆ ನಾನು ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ. ಅದಕ್ಕೆ ನನ್ನ ಮನೆಯವರೇ ಸಾಕ್ಷಿ. ಯಾಕಂದ್ರೆ ಅಷ್ಟು ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ಇಲ್ಲಿ ನಾನು ಪರ್ಫಾರ್ಮ್ ಮಾಡಬೇಕು ಅನ್ನೋದಲ್ಲ ಉದ್ದೇಶ, ಡಾರ್ಲಿಂಗ್ ದರ್ಶನ್ ಅನ್ನೋದು ಇಲ್ಲಿ ಉದ್ದೇಶ. ಸೊ ಹೀಗಾಗಿ ಸಖತ್ತಾಗಿ ಮಾಡಬೇಕು ಅನ್ನೋ ಆಸೆ ತುಂಬಾ ಇತ್ತು. ಸೊ ಐ ಹೋಪ್ ನಾನೇನಾದ್ರೂ ತಪ್ಪು ಮಾಡಿದ್ನಂದ್ರೆ ದಯವಿಟ್ಟು ಕ್ಷಮಿಸಿ. ಅವ್ರ ಫ್ಯಾನ್ಸ್ ಆಗಿರ್ಲಿ, ನಮ್ಮ ದರ್ಶನ್ ಸರ್ ಆಗಿರ್ಲಿ, ಸೊ ದಯವಿಟ್ಟು ಕ್ಷಮಿಸಿ. ವೆರಿ ನೈಸ್. ಓಕೆ, ಡಿ ಬಾಸ್ ಒಂದೆರಡು ಡೈಲಾಗ್ ಬರ್ಲಿ ಸ್ಟೇಜ್ ಮೇಲೆ. ಉಸಿರೋದ್ಮೇಲೆ ಹೆಸರು ಇರ್ಬೇಕು ಅಂತಂದ್ರೆ ತಮ್ಮ ಇರ್ಬೇಕಲ್ಲೇ. ನಿಮ್ಮ ಡೈಲಾಗ್ ಡೆಲಿವರಿ ಇಲ್ಲಿ ಸಕ್ಕತ್ತಾಗಿತ್ತು, ಗತ್ತಲಿತ್ತು. ರಾಘವ್ರನ್ನ ಕೇಳೋಣ. ರಾಘು, ದರ್ಶನ್ ಅವ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಹೇಮಾಲಿರೋ ಎನರ್ಜಿನೇ ಸಾಕು. ಇವಾಗ ಇನ್ನೊಳಗೆ ಅದೇ ರೋಮಾಂಚನ ಇದೆ, ಅಷ್ಟೇ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಆ ಹೆಸರೇ ಹಾಗೆ ಅಂತ ಕಾಣುತ್ತೆ, ಡಿ ಬಾಸ್ ಅಂತ. ಆಮೇಲೆ ದರ್ಶನ್ ಅಣ್ಣ, ಆಮೇಲೆ ಅವ್ರ ಜೊತೆಲಿರೋರ ನೋಡ್ಕೊಳ್ಳೋದೇ ಅಷ್ಟು ಖುಷಿಯಾಗಿ ನೋಡ್ಕೋತಾರೆ. ಅವರು ಕೂಡ ಸಾಕಷ್ಟು ಚಾಲೆಂಜಸ್ಗಳನ್ನ ಎದುರಿಸಿ ಬಂದಿರುವಂತಹ ನಟ. ಎಲ್ಲರೂ ಇವತ್ತು ನೋಡಿ, ಓ ನಾನು ಡಿ ಬಾಸ್ ಆಗ್ಬಿಡ್ಬೇಕು, ನಾನು ಅದಾಗ್ಬಿಡ್ಬೇಕು, ಇದಾಗ್ಬಿಡ್ಬೇಕು ಅಂತಾರೆ. ಅವ್ರು ಬಂದಿರೋ ಹಾದಿ ನೋಡ್ಬೇಕು, ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ. ಎಲ್ಲಾ ರೀತಿಯ ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲೂ ಕೆಲಸ ಮಾಡಿ, ಎಲ್ಲಾ ಡಿಪಾರ್ಟ್ಮೆಂಟ್ಗಳಲ್ಲಿ ಒಳ್ಳೆ ಹೆಸರು ತಗೊಂಡು ಇವತ್ತು ಆ ಸ್ಥಾನದಲ್ಲಿ ನಿಂತಿದ್ದಾರೆ. ಅಷ್ಟಿದ್ರು ಕೂಡ ಆ ಮನುಷ್ಯ ಅಷ್ಟು ಸಿಂಪಲ್ ಆಗಿರ್ತಾರೆ. ಅಷ್ಟು ಕಲ್ತಿದ್ರು, ಅಂತ ಒಳ್ಳೆ ಫ್ಯಾನ್ ಫಾಲೋಯಿಂಗ್ ಇದ್ರು, ಅಂತ ಒಳ್ಳೆ ಹೆಸರಿದ್ರು ಕೂಡ, ಅಷ್ಟು ದೊಡ್ಡ ಸಕ್ಸಸ್ ಇದ್ರು ಕೂಡ, ಇದು ಯಾವುದು ನಂದಲ್ಲ, ಇವತ್ತಿರುತ್ತೆ ನಾಳೆ ಇರಲ್ಲ. ಆದ್ರೆ ಇವತ್ತು ನಾವು ಜನರಿಗೋಸ್ಕರ ಇದೀವಿ ಅನ್ನೋ ಒಂದೇ ಒಂದು ಮಾತು ಅವ್ರನ್ನ ಇವತ್ತಿಗೂ ಕಾಯ್ತಾ ಇದೆ. ಅಷ್ಟೇ ಪ್ರೀತಿಯಿಂದ ಜನ ಅವ್ರನ್ನೆಲ್ಲ ಕಾಯ್ತಾ ಇದ್ದಾರೆ. ಅಂದರೆ ಅವರ ಪರ್ಸ್ನಾಲಿಟಿ, ಅವ್ರು ಮಾತಾಡುವಂಥ ಡೈಲಾಗ್ಗಳು ಇವೆಲ್ಲವೂ, ಇನ್ಫ್ಯಾಕ್ಟ್ ಅವ್ರಿಗೆ ಡೈಲಾಗ್ ಬರೀಬೇಕು ಅಂದರೆ ಡೈಲಾಗ್ ರೈಟರ್ಸ್ಗೆ ಒಂದು ಹಬ್ಬ. ಯಾಕಂದರೆ ಏನು ಡೈಲಾಗ್ ಕೊಟ್ಟರೆ ಆರಾಮಾಗಿ ತಗೋತಾರೆ ಅವರು. ಆ ಪರ್ಸ್ನಾಲಿಟಿನೇ ಆ ಥರ ಇದೆ. ಸ್ಕ್ರೀನ್ ಮೇಲೆ ನಿಂತ್ಕೊಂಡು ಆ ಮನುಷ್ಯ ಮಾತಾಡ್ತಾ ಇದ್ರೆ ಅವ್ರ ಫ್ಯಾನ್ಸ್ಗೆಲ್ಲ ಹಬ್ಬ, ಕಿರ್ಚ್ಕೋತಾ ಇರ್ತಾರೆ, ಅವ್ರನ್ನ ಅಷ್ಟು ಚೆನ್ನಾಗಿ ಹಾರೈಸ್ತಾ ಇರ್ತಾರೆ. ಆ್ಯಂಡ್ ಬಹುಶಃ ಜನರ ಪ್ರೀತಿನ ಇತ್ತೀಚೆಗೆ ಗಳಿಸಿರುವಂಥ ದರ್ಶನ್ ಅವರ ಚಾರ್ಮ್ ಇದೆಯಲ್ಲ, ಅದು ಬಹುಶಃ ಬೇರೆ ಯಾರಿಗೂ ಇಲ್ಲ ಅಂತ ನನಗನ್ಸುತ್ತೆ. ಅದ್ರ ಬಗ್ಗೆ ಯಾವುದೇ ಅತಿಶಯೋಕ್ತಿ ಇಲ್ಲ. ಬಹುಶಃ ಅದೇ ಪ್ರೀತಿ ಅಂತ ಕಾಣಿದೆ ಇವತ್ತು ಹೇಮಲತಾ ಮನಸ್ಸಲ್ಲಿ ಅಂತ ಎನರ್ಜಿ ಕೊಟ್ಟಿರೋದು. ಅಂಡ್ ಬಹಳ ಖುಷಿಯಾಗಿ ಅವ್ರು ಎಲ್ಲರೂ ಅಷ್ಟೇ ಚೆನ್ನಾಗಿ ಮಾತಾಡಿ, ಏನು ಡಾರ್ಲಿಂಗ್, ಬಂದ ಡಾರ್ಲಿಂಗ್, ಹೋದ ಡಾರ್ಲಿಂಗ್, ಹೌದು ಚಿನ್ನ, ಹೋಗಿ ಚಿನ್ನ, ಬಾ ಚಿನ್ನ ಅಂತ ಕರೀತಾ ಇರ್ತಾರೆ. ಆ ಆಪ್ತತೆ ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಆಕ್ಚುಲಿ ಅದ್ ನಿಜಾನೇ. ಯಜಮಾನ ಹಾಡನ್ನ ನೀವು ಕೇಳಿದ್ರಿ ಅಂದ್ರೆ ಪಕ್ಕ ಅವ್ರಿಗೋಸ್ಕರನೇ ಅದು ಹಾಡು ಬರ್ದಿರೋದು. ಆಕ್ಚುಲಿ ತಾನು ಬೆಳೆದು ತನ್ನವರನ್ನ ಬೆಳೆಸೋ ಆ ಗುಣ ಅಂತ ಹೇಳ್ತಾರಲ್ಲ, ಯಾವಾಗ್ಲೂ ಅಷ್ಟೇ. ಅವ್ರ ಸುತ್ತಮುತ್ತಲು ಎಷ್ಟೇ ಕೋಟ್ಯಾಂತರ ಜನ ಇರ್ಲಿ, ಅವ್ರನ್ನ ಇಷ್ಟಪಡೋರು ಯಾರಾದ್ರೂ ಇದ್ರು ಅಂತಂದ್ರೆ ಅಲ್ಲಿ ಎಲ್ಲೇ ಮೂಲೆಯಲ್ಲಿದ್ರು, ನಾನು ಯಾರ್ರಿ ಒಂದು ಆಂಕರ್, 1% ಅಲ್ಲ ಅವ್ರಿಗೆ ನಾನು ಕಂಪೇರ್ ಮಾಡಿದ್ರೆ. ಅಲ್ಲೆಲ್ಲೋ ಮೂಲೆಯಲ್ಲಿ ನನ್ನ ನೋಡ್ಬಿಟ್ಟು ಬಂದು ನನ್ನನ್ನು ಮಾತಾಡಿಸಿ ಒಂದು ಅಪ್ಪುಗೆಯನ್ನ ಕೊಡ್ತಾರೆ ಅಂತಂದ್ರೆ ಸಚ್ ಅ ಗ್ರೇಟ್ ಮ್ಯಾನ್. ಅವ್ರನ್ನ ಸೆಲೆಬ್ರೇಟ್ ಮಾಡ್ಕೊಳ್ದೆ ಬೇರೆಯವರೆಲ್ಲರೂ ಸೆಲೆಬ್ರೇಟ್ ಮಾಡ್ತಾರಲ್ಲ. ಐ ಥಿಂಕ್ ದಟ್ಸ್ ವೈ ಹಿ ಈಸ್ ಡಾರ್ಲಿಂಗ್ ಡಿ ಬಾಸ್. ಸೂಪರ್, ಫ್ಯಾಂಟಾಸ್ಟಿಕ್. ದರ್ಶನ್ ಅಣ್ಣ, ನೀವು ಮಾಡುವಂತ ಎಲ್ಲಾ ಸಿನಿಮಾಗಳು ಬಹಳ ದೊಡ್ಡ ಯಶಸ್ಸನ್ನ ಕಾಣ್ಲಿ. ನಿಮಗೆ ಕ್ರಾಂತಿ ಸಿನಿಮಾ ಮುಖಾಂತರ ಬಹಳ ದೊಡ್ಡ ಯಶಸ್ಸು ಕಾಯ್ತಾ ಇದೆ. ಐ ಆಮ್ ಶ್ಯೂರ್ ವಿ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ರಾಘು. ಆಕ್ಚುಲಿ ಏನ್ ಗೊತ್ತಮ್ಮ, ನಮ್ಮ ಹೀರೋಯಿನ್ ಇಲ್ಲೇ ಇದಾರಮ್ಮ, ಬುಲ್ಬುಲ್ ಇಲ್ಲೇ ಇದಾರಲ್ಲಮ್ಮ. I'll stand and speak about him. I think ದರ್ಶನ್ ಸರ್ ಬಗ್ಗೆ ಏನು ಹೇಳಿದ್ರು ಸಾಲದು. ನನ್ನ ಜೀವನ ಪೂರ ಹೇಳ್ತಾನೆ ಇರಬೇಕು ಅನ್ಸತ್ತೆ ಅವ್ರ ಬಗ್ಗೆ. ಆ್ಯಂಡ್ ಇಲ್ಲಿರುವಂಥ ಎಲ್ಲ ಲೆಜೆಂಡ್ರಿ ಆ್ಯಕ್ಟರ್ಸ್ ಜೊತೆಗೆ ಎಲ್ಲ ಆ್ಯಕ್ಟರ್ಸ್ಗೆ ಖಂಡಿತವಾಗ್ಲೂ ನಾನು ಇದೇ ಮರ್ಯಾದೆ ಕೊಡ್ತೀನಿ. ಬಟ್ ಸ್ಪೆಷಲ್ ಆಗಿ ಅವ್ರಿಗೆ ಸ್ವಲ್ಪ ಎಕ್ಸ್ಟ್ರಾ, ಬಿಕಾಸ್ ನನ್ನನ್ನು ಇಂಡಸ್ಟ್ರಿಗೆ ತಂದವರು ಅವರು. ನನಗೆ ಹೀ ಈಸ್ ಎವ್ರಿಥಿಂಗ್ ಟು ಮೀ. ಆ್ಯಂಡ್ ಟಿಲ್ ಮೈ ಲಾಸ್ಟ್ ಬ್ರೆತ್, ನನ್ನ ಕೊನೆ ಉಸಿರಿರೋವರೆಗೂ ಅವರ ಋಣ, ತೂಗುದೀಪ ಬ್ಯಾನರ್, ಅವರ ಫ್ಯಾಮಿಲಿ ಋಣ ನನ್ನ ಮೇಲೆ
ಅದು ತೀರ್ಸೋಕ್ಕೂ ಆಗಲ್ಲ. ನನ್ನ ಫ್ಯಾಮಿಲಿ ಆಗಿರ್ಬೋದು, ನಾನಾಗಿರ್ಬೋದು. ಝೀ ಕನ್ನಡಗೆ ನಾನು ಯಾವಾಗಲೂ ಹೇಳ್ತೀನಲ್ಲ, ನಾನು ಫಸ್ಟ್ ಇಂಟ್ರೊಡ್ಯೂಸ್ ಆದಂಥ ಚಾನಲ್ ಝೀ ಕನ್ನಡ. ಆ್ಯಂಡ್ ನೆಕ್ಸ್ಟ್ ಬಂದಿದೆ ನನ್ನ ಜೀವನದಲ್ಲಿ ಹೊಸ ಲೈಫ್, ದಟ್ ಇಸ್ ಬುಲ್ಬುಲ್. ಇಲ್ಲೇ ಸಾಕು ಅಂತ ಅಂದ್ಕೊಂಡಿದ್ದವಳು ಭಗವಂತ ಇನ್ನೊಂದು ಯಾವುದೋ ದೊಡ್ಡ ದಾರಿ ತೋರಿಸ್ದ. ಬಾ ಇನ್ನೊಂದಿದೆ ಬಾ, ಇಲ್ಲಿ ಇನ್ನೊಂದು ಕರ್ಕೊಂಡು ಹೋಗ್ತೀನಿ ನಿನ್ನ ದೊಡ್ಡ ಸಮುದ್ರ ಅಂತ. ಆ್ಯಂಡ್ ಆ ಸಮುದ್ರಗೆ ಒಡೆಯ ಅವರೇ ನನಗೆ. ಅದು ದಿಸ್ ಇಸ್ ಮೈ ಒಪಿನಿಯನ್. ಆ್ಯಂಡ್ ಐ ಥಿಂಕ್ ಸರ್ ಬಗ್ಗೆ ಹೇಳಬೇಕು ಅಂದರೆ ಈಸ್ ಲೈಕ್ ಅ ಸ್ಮಾಲ್ ಕಿಡ್. ನನಗೆ ಆ ಡಿ ಬಾಸ್ ಅಂತ ನೋಡಿದ ಕೂಡಲೇ ಏನೋ ಒಂದು ಎಕ್ಸೈಟ್ಮೆಂಟ್ ನನಗೆ. ಇವಾಗ ಪ್ರಾಬಬ್ಲಿ ಐ ಥಿಂಕ್ ಇಡೀ ಭಾರತ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ, ಇಂಡಿಯಾ ಓವರ್ಸೀಸಲ್ಲಿ ಎಲ್ಲೇ ಹೋದರೂ ಅವರ ಫ್ಯಾನ್ಸ್ ತೋರಿಸ್ತಿರೋಂಥ ಪ್ರೀತಿ, ಅವರ ಅಭಿಮಾನ, ಐ ಥಿಂಕ್ ಇಟ್ಸ್ ಇನ್ಕ್ರೆಡಿಬಲ್. ಸಾಧ್ಯನೇ ಇಲ್ಲ. ನಾನು ಹುಟ್ಟಿದಾಗಿಂದ ಇವತ್ತಿನವರೆಗೂ ನನಗೆ ಬುದ್ಧಿ ಬಂದಾಗಿಂದ ಇಷ್ಟು ಹುಚ್ಚ ಅಭಿಮಾನ. ಒಂದು ಸಿನಿಮಾಗೆ ಪ್ರೊಸೆಷನ್ ಅಂತೆ, ಇಲ್ಲ ಒಂದು ಮೆರವಣಿಗೆ, ಒಂದು ಹಬ್ಬ ಬಂದ ತಕ್ಷಣ ಅವ್ರು ಪೋಸ್ಟರ್ ತೊಗೊಂಡೋಗೋದು. ದೇ ಆರ್ ಸೆಲೆಬ್ರೇಟಿಂಗ್ ಹಿಸ್ ಫಿಲ್ಮ್ ಲೈಕ್ ಆರ್ ಫಿಲ್ಮ್ ಕ್ರಾಂತಿನ. ಅಷ್ಟು ಜನ ಅಭಿಮಾನ ಗಳಿಸಿರುವಂಥ ಒಬ್ಬ ವ್ಯಕ್ತಿ ಹೆಂಗಿರೋಕ್ಕೆ ಸಾಧ್ಯ? ತುಂಬಾ ಸಿಂಪಲ್ ಆಗಿರುವಂಥ ಒಬ್ಬ ವ್ಯಕ್ತಿ ಆ್ಯಂಡ್ ತುಂಬ ಮೃದು ಮನಸ್ಸಿರುವಂಥ ವ್ಯಕ್ತಿ. ಮಾತ್ರ ತುಂಬ ಖಾರವಾಗಿರುತ್ತೆ, ಸ್ವಲ್ಪ ರಾಂಗ್ ಆದರೆ ಆಪೋಸಿಟ್ ಪರ್ಸನ್, ಬಟ್ ಸ್ಟಿಲ್ ಈಸ್ ಅ ಫ್ಯಾಂಟಾಸ್ಟಿಕ್ ಸ್ವೀಟ್ ಹಾರ್ಟ್ ಅಂತ ಹೇಳ್ಬೋದು. ಆ್ಯಂಡ್ ನಮ್ಮ ಸಿನಿಮಾ ಕ್ರಾಂತಿ January 26th ರಿಲೀಸ್ ಆಗ್ತಿದೆ. ಆ್ಯಂಡ್ ತುಂಬಾ ಹೆಮ್ಮೆ ಆಗುತ್ತೆ ಅವರ ಬ್ಯಾನರಿಂದ ನಾನು ಇಂಟ್ರೊಡ್ಯೂಸ್ ಆಗಿರೋದು. ಅವ್ರ ಸಿನಿಮಾದಲ್ಲಿ 4 ಸಿನಿಮಾ ನಾನು ಮಾಡಿರೋ ಅಂಥದ್ದು. ಆ್ಯಂಡ್ ಕ್ರಾಂತಿಲಿ ನಾನೊಬ್ಬಳಾಗಿದ್ದೀನಿ. ಐ ಸಪೋರ್ಟ್ ಯು ಆ್ಯಂಡ್ ಐ ಆಲ್ವೇಸ್ ಬಿ ದೇರ್ ವಿತ್ ಯು ಅಂತ. ಯೂಶ್ವಲಿ RCB ಈ ಸಲ ಕಪ್ ನಮ್ಮದೇ ಅಂತ, ಈ ಸರ್ತಿ ಜಯ ನಮ್ಮದೇ ಅಷ್ಟೇ. ಇನ್ನೊಂದೇನು ವಿಶೇಷ ಅಂದರೆ ದ ಸ್ಪೆಷಲ್ ಕ್ವಾಲಿಟಿ ಅಬೌಟ್ ಡಿ ಬಾಯ್ಸ್ ಅಂದರೆ ಅವರ ಅಭಿಮಾನಿಗಳನ್ನ ಅವರು ಸೆಲೆಬ್ರಿಟೀಸ್ ಅಂತಾರೆ. ಎಕ್ಸಾಕ್ಟ್ಲಿ. ಅದೊಂಥರ ಹೇ ಸೆಲೆಬ್ರಿಟೀಸ್ ಲಾಂಚ್ ಮಾಡ್ತಾರಪ್ಪಿ ಅಂತಾರೆ. ಸೆಲೆಬ್ರಿಟೀಸಾ? ಯಾರು? ನನ್ನ ಅಭಿಮಾನಿಗಳು. ಸೌಂಡ್ ಸೋ ವಾವ್, ಒಂಥರ ಖುಷಿ ಆಗುತ್ತೆ. ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲೇ ಇರಿ, ಹೇಗೆ ಇರಿ, ಭಗವಂತ ನಿಮ್ಮನ್ನು ಸದಾ ಕಾಪಾಡಲಿ. ನಿಮ್ಮ ಅಭಿಮಾನಿಗಳು ನಿಮ್ಮನ್ನು ಕಾಯ್ತಿರ್ತಾರೆ ಯಾವಾಗಲೂ. ನೀವು ನೋಡ್ಕೊಳ್ಳೋವಂಥ ಪ್ರಾಣಿಗಳು ನಿಮ್ಮನ್ನ ರಕ್ಷಣೆ ಮಾಡ್ತಿರತ್ತೆ. ಅಭಿಮಾನಿಗಳ ಪ್ರೀತಿ, ನಮ್ಮ ಸಪೋರ್ಟ್ ನಿಮ್ಮ ಜೊತೆ ಸದಾ ಇರತ್ತೆ. ವಿ ಆಲ್ ಲವ್ ಯು. ಆ್ಯಂಡ್ ಆ ಗತ್ತು, ಆ್ಯಟಿಟ್ಯೂಡ್ ಏನೇ ಇದ್ರೂ ಅದು ಹಾಗೆ ಮೇಂಟೈನ್ ಮಾಡಿ. ಥ್ಯಾಂಕ್ ಯು. ಎಲ್ಲ ಕನ್ನಡಿಗರು ಕಾತುರದಿಂದ ಕಾಯ್ತಾ ಇರುವಂತ ಏಕೈಕ ಸಿನಿಮಾ ಅದು ಕ್ರಾಂತಿ. January 26 ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾ ಇದೆ. ಅತಿ ದೊಡ್ಡ ಯಶಸ್ಸು ನಿಮ್ಮದಾಗ್ಲಿ ಅಂತ ನಮ್ಮ ಇಡೀ ಸೂಪರ್ ಕ್ವೀನ್ ವೇದಿಕೆಯಿಂದ ನಿಮ್ಮೆಲ್ಲರಿಗೂ ಹಾರೈಸ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹೇಮಾ, ಐ ನೋ ಲೈಕ್ ನೀವು ತುಂಬ ದೊಡ್ಡ ಫ್ಯಾನ್ ದರ್ಶನ್ ಸರ್ಗೆ ಅಂತ. ಲುಕ್ಕು ಚೆನ್ನಾಗಿದೆ, ಮಾಡಿದಂಥ ಹಾಡು, ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ, ಡೈಲಾಗ್ ಕೂಡ ಸೂಪರ್ ಆಗಿತ್ತು. ನಿಮಗೂ ಕೂಡ ಒಳ್ಳೇದಾಗಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಆ್ಯಂಡ್ ಈಗ ನೋಡಿ, ಸ್ಟೇಜ್ ಮೇಲೆ ದಚ್ಚು ಇದ್ದಾರೆ, ಅಲ್ಲಿ ರಚ್ಚು ಇದ್ದಾರೆ. ದಚ್ಚು ರಚ್ಚು ಇಬ್ರು ಇಲ್ಲೇ ಇದ್ದಾರೆ ಅಂತಂದ್ಮೇಲೆ ಯಾಕೊಂದು ಡುಯೆಟ್ ಆಗ್ಬಾರ್ದು? ರಚ್ಚು ಬನ್ನಿ ಸ್ಟೇಜ್ ಮೇಲೆ. ಸೂಪರ್. ಈಗ ಏನ್ ಗೊತ್ತಾ, ರಚ್ಚು ಅವ್ರಿಗೆ ದರ್ಶನ್ ಅವರ ಸಿನಿಮಾಗಳು, ಅವರು ಆಸ್ ಅ ಪರ್ಸನಾಲಿಟಿ ತುಂಬಾ ಇಷ್ಟ. ಈಗ ನೀವು ವೇದಿಕೆ ಮೇಲೆ ಇದ್ದೀರಾ, ದರ್ಶನ್ ಅವರ ಒಂದೇ ಒಂದು ಪಂಚಿಂಗ್ ಡೈಲಾಗ್ ಇಲ್ಲಿ ಈ ವೇದಿಕೆ ಮೇಲೆ ಬರಬೇಕು ರಚ್ಚು. ಓಕೆ? ಏ ಕ್ಯಾಡ್ಬರೀಸ್, ಆನೆ ನಡೆದಿದೆ ದಾರಿ. January 26 ಕ್ರಾಂತಿ ರಿಲೀಸ್ ಆಗ್ತಿದೆ. ಅದೇನ್ ಕಟ್ ಆಗ್ತೀವೋ ಕಟ್ ಹಾಕೊಳ್.
ಹೇಮಲತಾ ಧೂಳ್ ಎಬ್ಬಿಸ್ಬಿಟ್ರಿ ನೀವು ಸ್ಟೇಜ್ ಮೇಲೆ ಬಂದು. ಕಟ್ಟ ಅಭಿಮಾನಿ ಡಿ ಬಾಸ್ಗೆ ಈ ಅಭಿಮಾನ ಹೀಗೆ ಇರ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಹೇಮಾ. ವಿ ಲವ್ ಯು ಡಾರ್ಲಿಂಗ್ ಡಿ ಬಾಸ್. ಡಾಲಿ ಧನಂಜಯ್ ಅವರು ಹಾಗೂ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಅವರು ಅಭಿನಯದ ವಿಭಿನ್ನವಾದಂತಹ ಚಿತ್ರ ಮಾನ್ಸೂನ್ ರಾಗ ಡಿಸೆಂಬರ್ 9ರಿಂದ ಪ್ರೀಮಿಯರ್ ಆಗಿದೆ. ತಪ್ಪದೆ ZEE5 ನಲ್ಲಿ ನೀವು ನೋಡಿ. ನಮ್ಮ ದೇಸಿ ಕ್ರೀಡೆಗಳ ಗಮ್ಮತ್ತು. ಅದರಲ್ಲೂ ನೋಡೋರನ್ನ ತುದಿಗಾಲಲ್ಲಿ ನಿಲ್ಸಂತ ಖೋಖೋ ಆಟದ ಬಗ್ಗೆ ನಮ್ಗೆಲ್ಲ ಗೊತ್ತೇ ಇದೆ. ಇಂಥ ದೇಸಿ ಆಟದ ಕಥೆಯನ್ನ ಇಟ್ಕೊಂಡು ಬೆಳ್ಳಿ ತೆರೆ ಮೇಲೆ ಮೂಡಿದ ಅದ್ಭುತವಾದಂತ ಸಿನಿಮಾ ಗುರು ಶಿಷ್ಯರು. ಶರಣ್ ಅಭಿನಯದ ಗುರು ಶಿಷ್ಯರು ಇದೇ ಭಾನುವಾರ ಮಧ್ಯಾಹ್ನ 2:30ಕ್ಕೆ ನಿಮ್ಮ ZEE ಕನ್ನಡದಲ್ಲಿ ವರ್ಲ್ಡ್ ಟೆಲಿವಿಷನ್ ಪ್ರೀಮಿಯರ್ ಆಗ್ತಾ ಇದೆ. ಮಿಸ್ ಮಾಡದೆ ನೋಡಿ. ನಿಮ್ಮ ಹೀರೋಗಳನ್ನ ಸೂಪರ್ ಕ್ವೀನ್ ಅಲ್ಲಿ ನೋಡುವಂತ ಅವಕಾಶ ಮತ್ತೆ ನಾಳೆ ಕೂಡ ಮುಂದುವರಿತಾ ಇದೆ. ಇದು ಭೀಮಾ ಜ್ಯುವೆಲರ್ಸ್ ಕೋ ಪ್ರೆಸೆಂಟ್ಸ್ ಸೂಪರ್ ಕ್ವೀನ್. ಸ್ಪೆಷಲ್ ಪಾರ್ಟ್ನರ್ ಕಾಂಟಿನೆಂಟಲ್ ಮಾಲ್ಗುಡಿ ಫಿಲ್ಟರ್ ಕಾಫಿ, ನಿರ್ಮಾ ಅಡ್ವಾನ್ಸ್ ಡಿಟರ್ಜೆಂಟ್, ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಸ್ಯಾಂಡಲ್ವುಡ್ ಹೀರೋಗಳ ಜೊತೆ ಮತ್ತೆ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಮೀಟ್ ಮಾಡ್ತೀನಿ. ಹಾಗೂ ನಮ್ಮ ಕೋ ಹೋಸ್ಟ್ ಕುರಿ ಪ್ರತಾಪ್ ಅವರು ಕೂಡ ಮೀಟ್ ಮಾಡ್ತಾರೆ. ಅಲ್ಲಿವರೆಗೂ ಲವ್ ಯು, ಬಾಯ್.